ನಮಸ್ಕಾರ. ಜ್ಯೋತಿಷ್ಯ ಪಾಠಕ್ಕೆ ಸ್ವಾಗತ. ಇವತ್ತಿನ ದಿನ ಪ್ರಶ್ನೆ ದೈವಜ್ಞವಲ್ಲಭ ಗ್ರಂಥದಿಂದ 5ನೇ ಅಧ್ಯಾಯ ಶತ್ರುಗಮನ ಅಧ್ಯಾಯ ಅಂತೀವಿ. ಇದು ಹಿಂದಿನ ಕಾಲದಲ್ಲಿ ಹೆಚ್ಚು ಬಳಸ್ತಿದ್ರು. ಯಾರಾದರೂ ರಾಜ ನನ್ನ ಮೇಲೆ ಶತ್ರುಗಳು ದಾಳಿ ಮಾಡ್ತಾರಾ, ಬರ್ತಾನ ಶತ್ರುಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಯುದ್ಧ ವಿಚಾರದ ಬಗ್ಗೆ ಈ 5ನೇ ಅಧ್ಯಾಯವನ್ನು ತುಂಬ ಬಳಸ್ತಿದ್ರು. ಇವತ್ತಿನ ದಿನ ಈ ಅಧ್ಯಾಯದ ಬಗ್ಗೆ ಅಷ್ಟು ಅವಶ್ಯಕತೆ ಇಲ್ಲ. ಆದರೂ ನಮಗಿರುವಂಥ ಲೌಕಿಕವಾದಂಥ ಶತ್ರುಗಳನ್ನು ಅನ್ವಯ ಮಾಡಿಕೊಂಡು ಕೆಲವೊಮ್ಮೆ ಹೇಳ್ಬೋದು. ಇದಕ್ಕೆ ಲೌಕಿಕ ವಿಚಾರ ಅಂದರೆ ನಮ್ಮ ಸಹಜ ವಿಚಾರದಲ್ಲಿ ಶತ್ರುಗಳ ಬಗ್ಗೆ ಹೇಗೆ ತಿಳ್ಕೊಳ್ಬೇಕು ಅಂತಂಬೋದು ಸಾಕಷ್ಟು ಜಾತಕದಲ್ಲೇ ನಾವು ನೋಡ್ತೇವೆ. ಷಷ್ಠಸ್ಥಾನ, ಷಷ್ಠಕಾರಕ, ಷಷ್ಠಾಧಿಪತಿ. ಸೊ ಅವುಗಳನ್ನು ಕೂಡ ನಾವು ಮುಂದಿನ ಕ್ಲಾಸ್ನಲ್ಲಿ ಮುಂದುವರಿಸೋಣ. ಇವತ್ತು ಈ 5ನೇ ಅಧ್ಯಾಯವನ್ನು ನಾವು ನೋಡೋಣ. ಮೊದಲನೇ ಶ್ಲೋಕ. ಪಾಪೈ ರಿಪುಸ್ತೈರ್ಯದಿ ವಾ ಸ್ತುತಸ್ಥೈರ್ನಿ ವರ್ತತೆ ವರ್ಮತ ಏವ ಶತ್ರು ಚತುರ್ಥಗೈರಂತಿ ಕಸಂಗತೋಪಿ ಪರಾಂಗುಖೋ ಗಚ್ಚತಿ ಭಗ್ನ ಸೈನ್ಯ ಅಂತ ಹೇಳ್ತಾರೆ. ಅಂದರೆ ಇದರ ಉದ್ದೇಶ ಏನಿದೆ ಈ ಶ್ಲೋಕದ್ದು, ಪ್ರಶ್ನ ಲಗ್ನಕ್ಕೆ ಪಾಪಗ್ರಹ ಪಂಚಮ ಸ್ಥಾನದಲ್ಲಾಗಲಿ, ಯಾರಾದರೂ ಈ ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡ್ತಾರಾ ಅಂತ ರಾಜ ಪುರೋಹಿತರನ್ನಾಗಲಿ ಜ್ಯೋತಿಷರನ್ನಾಗಲಿ ಪ್ರಶ್ನೆ ಮಾಡಿದಾಗ ಆ ಸಮಯದಲ್ಲಿ ಯಾವ ಲಗ್ನ ಇದೆ, ಆ ಲಗ್ನಕ್ಕೆ ಪಂಚಮ ಸ್ಥಾನ ಮತ್ತು ಷಷ್ಠ ಸ್ಥಾನದಲ್ಲಿ ಪಾಪಗ್ರಹಗಳೇನಾದರೂ ಇದ್ದರೆ, ಪ್ರಶ್ನೆ ಕೇಳೋ ಸಮಯದಲ್ಲಿ 5ನೇ ಮನೆಗೆ 6ನೇ ಮನೆಯಲ್ಲಿ ಪಾಪಗ್ರಹಗಳೇನಾದರೂ ಇದ್ದರೆ ಶತ್ರುಗಳು ನಮ್ಮನ್ನು ಅಟ್ಯಾಕ್ ಮಾಡೋದಿಲ್ಲ, ಅವರು ಹಿಮ್ಮೆಟ್ಟುತ್ತಾರೆ ಅಂತ ಹೇಳ್ಬೋದು. ಪಾಪಗ್ರಹಗಳು ಚತುರ್ಥ ಸ್ಥಾನದಲ್ಲಿದ್ದಾಗ, ಒಂದು ವೇಳೆ ಪಾಪಗ್ರಹ ಚತುರ್ಥ ಸ್ಥಾನದಲ್ಲಿದ್ದು ಅಂತ ಅಂದ್ಕೊಳ್ಳಿ, ಆವಾಗ ಶತ್ರುಗಳ ಹತ್ತಿರ ಸಮೀಪಿಸಿದರೂ ಕೂಡ ಪರಾಜಯದಿಂದ ಹಿಮ್ಮೆಟ್ಟುತ್ತಾರೆ. ಸೊ ಏನು, ಒಂದು ವೇಳೆ ಪಂಚಮ ಸ್ಥಾನ ಷಷ್ಠ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಅವನೇನು ಅಟ್ಯಾಕ್ ಮಾಡೋದಿಲ್ಲ ನಮ್ಮನ್ನು. ಸೊ ಅವನು ಹಿಂತಿರುತ್ತಾನೆ. ಒಂದು ವೇಳೆ 4ನೇ ಮನೆಗಿತ್ತು ಅಂದ್ಕೊಳ್ಳಿ, ಒಂದು ವೇಳೆ ಬಂದರೂ ಕೂಡ ನಮ್ಮದೇ ವಿಜಯ ಆಗ್ತದೆ ಅಂತಂಬೋ ಇದರಲ್ಲಿ ಸೂಚನೆಯನ್ನು ಈ ಪ್ರಶ್ನೆ ಲಗ್ನ 4ನೇ ಮನೆ 5ನೇ ಮನೆ 6ನೇ ಮನೆಯಲ್ಲಿ ಪಾಪಗ್ರಹಗಳ ಸೂಚನೆ ಮಾಡ್ತದೆ. ಶುಭಗ್ರಹಗಳೆಲ್ಲ ಪಾಪಗ್ರಹ. ಮತ್ತೊಂದು ಶ್ಲೋಕ. ಚತುರ್ಥ ಗೈರಲಿ ಮೀನ ಕರ್ಕಟೈ ಪರಾಜಯೋ ಭವತಿ ಶುಭೈರ್ವಿಲೋಕನಾತ್ ಚತುಷ್ಪದೈ ಪುನರಿಹತ್ಯು ತುರ್ಯವರ್ತಿಭಿ ಪಲಾಯತೆ ನಿಯತ ಮರಾತಿರಾಗತಃ ಅಂತ ಹೇಳ್ತಾರೆ. ಒಂದು ವೇಳೆ ಆ ಪ್ರಶ್ನೆ ಕೇಳೋ ಸಮಯದಲ್ಲಿ ಚತುರ್ಥ ಸ್ಥಾನ ಏನಾದರೂ ವೃಶ್ಚಿಕ ರಾಶಿ, ಜಲರಾಶಿಗಳು ತಂದರು, ವೃಶ್ಚಿಕ ರಾಶಿ ಆಗಲಿ, ಮೀನರಾಶಿ ಆಗಲಿ, ಕರ್ಕ ರಾಶಿ ಆಗಲಿ ಆದರೆ ಪ್ರಶ್ನೆ ಲಗ್ನದಿಂದ ಚತುರ್ಥ ಸ್ಥಾನ ಮೀನರಾಶಿ ಆಗ್ಬೋದು, ಅಥವಾ ವೃಶ್ಚಿಕ ಅಥವಾ ಧನುಸ್ಸು ಕರ್ಕ ಆಗ್ಬೋದು. ಸೊ ಇದೇನಾದರೂ ಆದರೆ ಶುಭಗ್ರಹಗಳಿಂದ ನೋಡಲ್ಪಟ್ಟರೆ, ಯಾವುದು 4ನೇ ಮನೆ ಏನಾದರೂ ಶುಭಗ್ರಹಗಳಿಂದ ನೋಡಲ್ಪಟ್ಟರೆ ಆವಾಗ ಈ ಒಂದು ನಿಮಿಷ ನೋಡಲ್ಪಟ್ಟರೆ ಶತ್ರುಗಳು ಸೋಲ್ತಾರೆ. ಅವ್ರು ಬಂದರೂ ಕೂಡ ಶತ್ರುಗಳು ಉಳಿಯೋದಿಲ್ಲ, ನಮ್ಮದೇ ವಿಜಯ ಆಗುತ್ತೆ ಅಂತ ಹೇಳಿ. ಒಂದು ವೇಳೆ ಅದೇ ಚತುರ್ಥ ಸ್ಥಾನಕ್ಕೆ ಚತುಷ್ಪಾದ ರಾಶಿ ಆದರೆ, ಚತುಷ್ಪಾದ ರಾಶಿ ಅಂತಂದರೆ ನಮಗೆ ಮೇಷ 4 ಕಾಲಿಂದ ಪ್ರಯಾಣ ಮಾಡುವಂಥ ಜಂತುಗಳು ಸೂಚಿಸುವಂಥ ರಾಶಿಗಳು. ಮೇಷ, ವೃಷಭ ಮತ್ತು ಸಿಂಹ, ಧನುಸ್ಸು, ಈ 4 ರಾಶಿಗಳು ಕೂಡ ಚತುಷ್ಪಾದ ರಾಶಿಗಳು ಅಂತಾರೆ. ಸೊ ಚತುಷ್ಪಾದ ರಾಶಿಗಳು ಏನಂತಂದರೆ ಸೂಚನೆ ಏನಂತಂದರೆ ಓಡಿ ಹೋಗುವುದಕ್ಕೆ ಸೂಚನೆ. ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ಕೂಡ ಹೇಳ್ತಾರೆ, ಈ ಜಂತುಗಳಿಗೆ 4 ಕಾಲಿನ ಜಂತುಗಳಿಗೆ ವೇಗವಾಗಿ ಓಡಲಿಕ್ಕೆ ಬೇಕಾದಂಥ ಥರ ಅದರ ಕಾಲಿನ ನಿರ್ಮಾಣ ಆಗಿರುತ್ತೆ.
ಅದೇ ಮನುಷ್ಯನಿಗೆ ನಡಿಲಿಕ್ಕೆ ಮಾತ್ರ, ಮನುಷ್ಯನಿಗೆ, ಆನೆಗೆ ನಡಿಲಿಕ್ಕೆ ಮಾತ್ರ ಸಾಧ್ಯ. ಅದಕ್ಕೆ ಆಯುರ್ವೇದದಲ್ಲಿ ಹೇಳ್ತಾರೆ ಜಾಗಿಂಗ್ ಮಾಡಬಾರ್ದು, ವಾಕಿಂಗ್ ಈಸ್ ಫೈನ್. ನಮಗೆ ಯಾಕೆಂದರೆ ಓಡಿ ಯಾರು ಹೋಗಬೇಕು? ಭಯದಿಂದ ಓಡಿ ಹೋಗುವಂಥ ಪ್ರಾಣಿಗಳೇ ಬೇರೆ. ಮನುಷ್ಯನ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ 4 ಕಾಲಿನ ಪ್ರಾಣಿ ಏನು ಸೂಚನೆ ಮಾಡ್ತಾರೆ ಅಂತಂದರೆ, ಆ ಶತ್ರುಗಳು ಬಂದ ದಾರಿಯಲ್ಲೇ ಓಡಿ ಹೋಗುತ್ತಾರೆ ಅಂತಂದರೆ ಜಯ ನಮ್ಮದಾಗ್ತದೆ ಅಂತ ಸೂಚನೆಯಲ್ಲಿ ಇದನ್ನು ಹೇಳ್ತಾರೆ. ಮತ್ತೊಂದು ಶ್ಲೋಕ. ಚರೋದಯೇ ಭವತಿ ಯದಾ ಶುಭಗ್ರಹಸ್ತದಾ ವೃಷಂ ಜನಯತಿ ಯಾಯೀನಾಂ ಶುಭಂ ಚರೋದಯೇ ತ್ವ ಶುಭ ಸಮನ್ವಿತೆ ಶುಭಂ ಸ್ಥಿರೋದಯೇ ಭವತಿ ಶುಭಂ ವ್ಯವಸ್ಥಯಿ ಅಂತ ಹೇಳ್ತಾರೆ, ವ್ಯವಸ್ಥಯ ಅಂತ ಹೇಳ್ತಾರೆ. ಇದರ ಅರ್ಥ ಏನಂತಂದರೆ, ಪ್ರಶ್ನೆ ಲಗ್ನ ಒಂದು ವೇಳೆ ಚರರಾಶಿಯಾಗಿ ಶುಭಗ್ರಹಗಳ ಸಂಬಂಧ ಇದ್ದರೆ, ಪ್ರಶ್ನೆ ಲಗ್ನಕ್ಕೆ ಶುಭಗ್ರಹಗಳ ಸಂಬಂಧ ಇದ್ದರೆ ಶತ್ರುಗಳ ಮೇಲೆ ಯುದ್ಧ ಮಾಡುವುದಕ್ಕೆ ಶುಭ ಸೂಚನೆ. ಸೊ ನೋಡಿ, ಪ್ರಶ್ನೆ ಲಗ್ನ ಏನಾಗಿರಬೇಕು? ಚರರಾಶಿ ಆಗಿರಬೇಕು. ಮತ್ತು ಆ ಲಗ್ನಕ್ಕೆ ಶುಭಗ್ರಹಗಳ ಸಂಬಂಧ ಬರಬೇಕು. ಆ ಥರ ಸಂಬಂಧ ಇದ್ದರೆ ಏನಾಗ್ತದೆ? ಶತ್ರುಗಳ ಮೇಲೆ ಯುದ್ಧ ಮಾಡುವುದಕ್ಕೆ ಶುಭ ಸೂಚನೆ. ಅದೇ ಒಂದು ವೇಳೆ ಪ್ರಶ್ನೆ ಲಗ್ನ ಚರರಾಶಿ ಆಯಿತು ಅಂತ ಅಂದುಕೊಳ್ಳೋಣ, ಅದರ ಮೇಲೆ ಪಾಪದೃಷ್ಟಿ ಇದ್ದರೆ ಯುದ್ಧ ಮಾಡುವುದಕ್ಕೆ ಅಶುಭ. ಈ ಚಕ್ರದಲ್ಲಿ ನೋಡ್ಬೋದು, ಪ್ರಶ್ನೆ ಲಗ್ನ ಒಂದು ಚರರಾಶಿಯಾಗಿದೆ ಮಕರ, ಶನಿಯ ದೃಷ್ಟಿ ಮಕರದ ಮೇಲೆ ಬೀಳ್ತಾ ಇದೆ. ಆದರೆ ಲಗ್ನಾಧಿಪತಿ ಲಗ್ನ ನೋಡಿದರೂ ಕೂಡ ಚರರಾಶಿಯನ್ನು ಪಾಪಗ್ರಹ ಆದಂಥ ಶನಿಯ ನೋಡ್ತಾ ಇದ್ದಾನೆ, ಹಾಗೆ ಕುಜ ಕೂಡ ಅಷ್ಟಮ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಸೊ ಚರರಾಶಿ ಲಗ್ನ ಆಗಿ ಅದಕ್ಕೇನಾದರೂ ಪಾಪಗ್ರಹಗಳ ಸಂಬಂಧ ಬಂದರೆ ಯುದ್ಧ ಮಾಡುವುದಕ್ಕೆ ಅಶುಭ, ಯುದ್ಧ ಮಾಡುವುದು ಬೇಡ ಅಂತ ಸಂದರ್ಭದಲ್ಲಿ ಏನು ಮಾಡ್ತಾರೆ? ಸಂಧಿ ಮಾಡಿಕೊಳ್ತಾರೆ. ಸೊ ನಮಗೆ ಜಯ ಆಗತ್ತೆ ಅಂತಂದರೆ ಯುದ್ಧ ಮಾಡಬೇಕು. ಸೊ ಯುದ್ಧ ಮಾಡಲಿಕ್ಕೆ ಆಗಲಿಲ್ಲ, ನಮಗೆ ಅಶುಭ ಸೂಚನೆ ಮಾಡ್ತಾ ಇದೆ ಅಂತಂದರೆ ಅವನ ಹತ್ರ ಸಂಧಿ ಮಾಡಿಕೊಳ್ಳೋದು ಒಳ್ಳೆಯದು, ಶಾಂತಿ ಒಪ್ಪಂದ ಮಾಡಿಕೊಳ್ಳಬೇಕಾಗ್ತದೆ. ಹಿಂದಿನ ಕಾಲದಲ್ಲಿ ರಾಜನೀತಿಯನ್ನು ಪ್ರದರ್ಶನ ಮಾಡ್ತಾಯಿದ್ರು. ಸೊ ಶುಭಗ್ರಹಗಳ ಸಂಬಂಧ ಬಂದರೆ ಸ್ಥಿರ ಲಗ್ನ ಯಾವಾಗೂ ಕೂಡ ಯುದ್ಧ ವಿಷಯದಲ್ಲಿ ಶುಭವನ್ನೇ ಸೂಚನೆ ಮಾಡ್ತದೆ. ಪ್ರಶ್ನೆ ಲಗ್ನ ಸ್ಥಿರ ಆಗಬೇಕು. ಸ್ಥಿರ ಲಗ್ನ ಆಗಿ ಶುಭಗ್ರಹಗಳ ಸಂಬಂಧ ಬಂದರೆ, ಶುಭಗ್ರಹಗಳು ನೋಡೋದಾಗಲಿ ಶುಭಗ್ರಹಗಳು ಇರೋದಾಗಲಿ ಬಂದರೆ ಸೊ ವಿಜಯವೇ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ. ಸೊ ಪ್ರಾಚೀನ ಕಾಲದಲ್ಲಿ ಯುದ್ಧ ಬಂದಾಗ ಯುದ್ಧದ ಸೂಚನೆ ಹೇಗಿರುತ್ತೆ? ಯುದ್ಧ ಮಾಡಬಹುದಾ? ಏನೋ ಮೊಹಮ್ಮದಿಯರು, ಇಸ್ಲಾಂ ಆಗಲಿ, ಬ್ರಿಟಿಷರು ಯುದ್ಧ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತಂಬೋ ಸಂದರ್ಭದಲ್ಲಿ ಈ ಒಂದು ಶ್ಲೋಕವನ್ನು ಹೇಳ್ತಾರೆ. ಸೊ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಮತ್ತೊಂದು ಶ್ಲೋಕ. ಸ್ಥಿರೇ ಶಶಾಂಕೆ ಚರರಾಶಿ ಲಗ್ನೆ. ಸ್ಥಿರೇ ಶಶಾಂಕೆ ಅಂತಂದರೆ ಚಂದ್ರ ಸ್ಥಿರ ರಾಶಿಯಲ್ಲಿದ್ದು ಚರರಾಶಿಯ ಲಗ್ನ ಆದರೆ, ಅಥವಾ ನವಾಂಶಕೀವ ಸರಿಪುಸ್ತದೈತಿ ಅಂದರೆ ಒಂದು ವೇಳೆ ಲಗ್ನ ಸ್ಥಿರ ಲಗ್ನ ಆದಿದ್ರೂ ಕೂಡ ನವಾಂಶ ಲಗ್ನ ಆದರೂ ಸ್ಥಿರ ಆದರೂ ಪರವಾಗಿಲ್ಲ. ಚರೇ ಶಶಾಂಕಿ ಸ್ಥಿರ ರಾಶಿ ಲಗ್ನೆ ನವಾಂಶಕೆ ತಸ್ಯತು ವಾ ಗಮಸ್ಯಾತ್ ಅಂತಾರೆ. ಅಂದರೆ ಚಂದ್ರ ಸ್ಥಿರ ರಾಶಿಯಲ್ಲಿದ್ದು, ಮೊದಲನೇ ಕಂಡೀಷನ್, ಚಂದ್ರ ಸ್ಥಿರ ರಾಶಿಯಲ್ಲಿದ್ದು ಲಗ್ನ ಚರರಾಶಿಯಲ್ಲಿದ್ದರೆ, ಚರರಾಶಿ ಆದರೆ, ಅಥವಾ ಚರ ನವಾಂಶದಲ್ಲಾದರೆ, ನವಾಂಶದಲ್ಲಿ ಲಗ್ನ ಚರ ಆದರೆ ಏನಾಗ್ತದೆ? ಶತ್ರು ದಾಳಿ ಮಾಡುವುದಕ್ಕೆ ಖಂಡಿತ ಬರ್ತಾನೆ. ಸೊ ಆಗಿನ ಕಾಲದಲ್ಲಿ ನಮಗೆ ರಾಡಾರ್ ಸೆಟ್ಟಿಂಗ್ಸ್ ಆಗಲಿ, ಅವನು ಬರ್ತಾನ ಇಲ್ವಾ, ಗೂಢಚರ್ಯ ಇದೆಲ್ಲ ತುಂಬ ಕಷ್ಟ ಇತ್ತು. ಆವಾಗ ಕಮ್ಯುನಿಕೇಷನ್ ತುಂಬ ಪ್ರಾಬ್ಲಮ್ ಇತ್ತು. ಏನೋ ಪಕ್ಷಿಗಳಿಗೆ ಏನೋ ಒಂದು ಸಂದೇಶವನ್ನು ಗಟ್ಟಿ ಕಳಿಸ್ತಿದ್ರು, ಅದು ಕೂಡ ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ತುಂಬ ಕಷ್ಟ ಇತ್ತು ಆವಾಗ. ಆದರೆ ಆವಾಗ ಜ್ಯೋತಿಷ್ಯ ತುಂಬ ಹೆಲ್ಪ್ ಮಾಡ್ತಾ ಇತ್ತು. ಸೊ ಶತ್ರು ಏನೋ ನಮ್ಮ ಮೇಲೆ ದಾಳಿಗೆ ಬರುತ್ತೆ ಅಂತ ಕೇಳಿದ್ದೆ ನಾನು. ಸೊ ಟ್ರೂ, ಅವ್ರು ಬರ್ತಾರಾ ಅಂತ ಕೇಳಿದಾಗ ಆ ಸಮಯದಲ್ಲಿ ಚಂದ್ರ ಸ್ಥಿರ ರಾಶಿಯಲ್ಲಿದ್ದು ಲಗ್ನ ಏನಾದರೂ ಚರರಾಶಿಯಲ್ಲಿದ್ದರೆ ಅವನು ಖಂಡಿತ ದಾಳಿ ಮಾಡಲಿಕ್ಕೆ ಬರ್ತಾನೆ.
ಸೊ ಇದಕ್ಕೆ ವಿಪರೀತವಾಗಿ ರಿವರ್ಸ್, ಚರರಾಶಿಯಲ್ಲಿದ್ದು ಪ್ರಶ್ನ ಲಗ್ನ ಏನಾದರೂ ಸ್ಥಿರ ರಾಶಿಯಲ್ಲಿದ್ದರೆ ಶತ್ರು ದಾಳಿ ಮಾಡಲಿಕ್ಕೆ ಬರುವುದಿಲ್ಲ. ಸೊ ಪ್ರಶ್ನ ಲಗ್ನ ಏನಾದರೂ ಸ್ಥಿರ ರಾಶಿ ಆದರೆ ಅವನು ದಾಳಿ ಮಾಡಲಿಕ್ಕೆ ಬರೋಲ್ಲ. ಒಂದು ವೇಳೆ ಶುಭಗ್ರಹಗಳ ಸಂಬಂಧ ಬಂತು ಅಂತ ಅಂದುಕೊಳ್ಳಿ, ಪ್ರಶ್ನ ಲಗ್ನಕ್ಕೆ ಒಂದು ವೇಳೆ ಬಂದರೂ ಕೂಡ ನಮ್ಮದೇ ವಿಜಯ ಆಗ್ತದೆ. ಅದೇ ಚರರಾಶಿಯಾಗಿ ಪಾಪಗ್ರಹಗಳ ಸಂಬಂಧ ಬಂದರೆ ಅವನಿಗೆ ಜಯ ಆಗ್ತದೆ. ಸೊ ಇದು ನೋಡ್ಕೊಳ್ತಾ ಇತ್ತು. ಮತ್ತೊಂದು ಶ್ಲೋಕ. ಶೀತಘೌ ದ್ವಿತನು ರಾಶಿ ಸಂಸ್ಥತೆ ಲಗ್ನತಾ ಮುಪಗತೋ ಯದಿ ಸ್ಥಿರಃ ಶತ್ರುರೇತ್ಯ ವಿನಿವರ್ತತೆ ರಿಭೆ ನೇತ್ರ ಶುಕ್ರಸಹಿತೆ ವಿನಶ್ಯತಿ ಅಂತ ಹೇಳ್ತಾರೆ. ಅಂದರೆ ಶುಕ್ರ ಸಹಿತೆ ಅಲ್ಲ, ಶತ್ರು ಸಹಿತೆ. ಶತ್ರು ಸಹಿತೆ, ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಶತ್ರು ಸಹಿತೆ ವಿನಶ್ಯತಿ ಅಂತ ಅಂದುಕೊಳ್ಬೇಕು. ಸೊ ಇದರ ಅರ್ಥ ಏನಂತಂದರೆ, ಒಂದು ವೇಳೆ ಚಂದ್ರ ಏನಾದರೂ ದ್ವಿಸ್ವಭಾವ ರಾಶಿಯಲ್ಲಿದ್ದರೆ, ಸೊ ಹಿಂದಿನ ಕಂಡೀಷನಲ್ಲಿ ಚರರಾಶಿಯಲ್ಲಿದ್ದು ಚಂದ್ರ ಪ್ರಶ್ನ ಲಗ್ನ ಸ್ಥಿರ ರಾಶಿ ಆದರೆ ಅವನೇನು ದಾಳಿ ಮಾಡಲಿಕ್ಕೆ ಬರೋದಿಲ್ಲ. ಈಗ ಇನ್ನೊಂದು ಕಂಡೀಷನ್ ನೋಡೋಣ. ಸೊ ಪ್ರಶ್ನೆ ಲಗ್ನ ಬಂದು ಸ್ಥಿರ ರಾಶಿ ಆಗಿದೆ, ಈ ಕಂಡೀಷನ್ ನೋಡ್ಬೋದು. ಅದೇ ಚಂದ್ರ ಬಂದರೂ ದ್ವಿಸ್ವಭಾವ ಅಥವಾ ಉಭಯಚರ ರಾಶಿಯಲ್ಲಿದ್ದರೆ, ಧನುಸ್ಸು, ಮೀನ, ಮಿಥುನ, ಕನ್ಯಾ, ಇದು ದ್ವಿಸ್ವಭಾವ ರಾಶಿಗಳು. ಈ ರಾಶಿಗಳಲ್ಲಿ ಏನಾದರೂ ಚಂದ್ರ ಇದ್ದರೆ ಶತ್ರು ದಾಳಿ ಮಾಡುವುದಕ್ಕೆ ಬಂದು ಮರಳುತ್ತಾನೆ. ಅವನು ದಾಳಿ ಮಾಡಲಿಕ್ಕೆ ಬಂದರೂ ಕೂಡ ಮತ್ತೆ ರಿಟರ್ನ್ ಹೊರಟೋಗ್ತಾನೆ, ಅವನೇನು ಇರಲ್ಲ. ಅಂದರೆ ವಿಜಯ ನಮ್ಮದೇ ಆಗ್ತದೆ. ಸೊ ಸ್ಥಿರ ರಾಶಿ ಬರುವುದಿಲ್ಲ ಅಂತ ಸೂಚನೆ ಮಾಡ್ತದೆ, ಚರರಾಶಿ ಬರ್ತಾನೆ ಅಂತ ಸೂಚನೆ ಮಾಡ್ತದೆ. ಇಲ್ಲ ಚಂದ್ರನ್ನೇ ಯಾಕೆ ತಗೊಳ್ತೀವಿ ಅಂತಂದರೆ ಅವನ ಮನಸ್ಸು ಬರ್ತಾನಾ ಇಲ್ವಾ ಅಂತ. ಅದೇ ದ್ವಿಸ್ವಭಾವ ರಾಶಿ ಆದರೆ ಅವನು ಬಂದರೂ ಕೂಡ ಮತ್ತೆ ರಿಟರ್ನ್ ಆಗ್ತಾನೆ, ಸೋಲ್ತಾನೆ ಅಥವಾ ಮಧ್ಯ ಹಾದಿಯಲ್ಲಿ ಹೋಗ್ತಾನೆ ಅಂತ ನಾವು ಊಹಿಸಬಹುದು. ಮತ್ತೊಂದು ಶ್ಲೋಕ. ಲಗ್ನೇ ಸ್ಥಿರೇ ಗುರು ಶನೈಶ್ಚರ ದೃಷ್ಟೇ ಶತ್ರೋರ್ನವ ಗಮನಮಾಗಮನಂ ನವಾ ಸ್ಯಾತ್ ಪಾಪಾಸ್ತ್ರಿಪಂ ಚ ರಿಪುಗಾ ರಿಪುಸಂಗಮಾಯ ತುರ್ಯೇ ಸ್ಥಿತಾ ಪುನರರಾತಿ ನಿವರ್ತನಾಯ ಅಂತ ಹೇಳ್ತಾರೆ. ಅಂದರೆ ಪ್ರಶ್ನ ಲಗ್ನ ಸ್ಥಿರ ರಾಶಿಯಾಗಿ ಗುರು ಅಥವಾ ಶನಿಯಿಂದ ನೋಡಲ್ಪಟ್ಟರೆ, ಸೊ ಪ್ರಶ್ನ ಲಗ್ನ ಏನಾಗಿರಬೇಕು, ಸ್ಥಿರ ರಾಶಿ ಆಗಿರಬೇಕು. ಗುರು ಅಥವಾ ಶನಿಯಿಂದ ನೋಡಲ್ಪಟ್ಟರೆ ಶತ್ರು ದಾಳಿ ಮಾಡುವುದಕ್ಕೆ ಬರೋದಿಲ್ಲ. ಸ್ಥಿರ ಲಗ್ನ ಏನು ಸೂಚನೆ ಮಾಡುತ್ತೆ, ದಾಳಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಸೂಚನೆ ಮಾಡುತ್ತೆ. ಅದಕ್ಕೇನಾದರೂ ಶನಿ ಅಥವಾ ಗುರು ದೃಷ್ಟಿ ಬಿದ್ದರೆ ಆವಾಗ ಕೂಡ ದಾಳಿ ಮಾಡಲಿಕ್ಕೆ ಬರೋದಿಲ್ಲ. ಅಥವಾ ದಾಳಿ ಮಾಡೋಕ್ಕೆ ಬಂದಿದ್ರೂ ಕೂಡ ಮರಳಿ ಹೋಗೋದಿಲ್ಲ ಅಂತಂದ್ರೆ ಏನು, ಮರಣ ಹೊಂದುತ್ತಾನೆ ಅಥವಾ ಬಂಧಿಸಲ್ಪಡ್ತಾನೆ. ಶತ್ರು ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬಂದರೂ ಕೂಡ ಅವನೇ ಸಿಗ್ಬಿಡ್ತಾನೆ ಅಥವಾ ಓಡಿ ಮತ್ತೆ ಅವನು ರಿಟರ್ನ್ ಆಗಲ್ಲ. ಶನಿ ದೃಷ್ಟಿ ಮತ್ತು ಗುರು ದೃಷ್ಟಿ ಏನಾದರೂ ಲಗ್ನದಲ್ಲಿದ್ದರೆ ಅವನೇನು ರಿಟರ್ನ್ ಆಗಲ್ಲ. ಅದೇ ಸಮಯದಲ್ಲಿ 4ನೇ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಶತ್ರು ಓಡಿ ಹೋಗಿ ಮತ್ತೆ ಬರ್ತಾನೆ. ಅದೇ ಸಮಯದಲ್ಲಿ 4ನೇ ಮನೆಗೆ ಪಾಪಗ್ರಹಗಳಿರ್ಬೇಕು. ಒಂದು ವೇಳೆ 4ನೇ ಮನೆಗೆ ಶುಭಗ್ರಹಗಳಿದ್ರೆ ಮತ್ತೆ ಅವನು ಬರಲ್ಲ. ಸೊ ಪ್ರಶ್ನೆ ಲಗ್ನ ಸ್ಥಿರವಾಗಿರಬೇಕು, ಲಗ್ನಕ್ಕೆ ಶುಭಗ್ರಹಗಳ ಸಂಬಂಧ ಬರಬೇಕು, ಪ್ಲಸ್ 4ನೇ ಮನೆಗೆ ಕೂಡ ಶುಭಗ್ರಹಗಳ ಸಂಬಂಧ ಇದ್ದರೆ ಶತ್ರು ಹೇಗೆ ಅಂತಂದರೆ ಒಂದು ಸಲ ಅಟ್ಯಾಕ್ ಮಾಡಿದ ಮೇಲೆ ಸೋತ ಮೇಲೆ ಮತ್ತೆ ಅಟ್ಯಾಕ್ ಮಾಡೋದಿಲ್ಲ ಅಂತಂಬೋದು ಗ್ಯಾರಂಟಿ ಇಲ್ಲ. ಇವತ್ತಿನ ದಿನ ಕೂಡ ಅಷ್ಟೇ, ಅವನು ರಿವೆಂಜ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಅವನು ಸರಿ ಇನ್ನು ಬೇಡ, ಇನ್ನು ಬಿಟ್ಬಿಡೋಣ ಅಂತಂಬೋ ರಾಜನೀತಿಯನ್ನು ಪ್ರದರ್ಶನ ಮಾಡಲ್ಲ. ಹಾಗಾಗಿ ಪ್ರಶ್ನ ಲಗ್ನ ಸ್ಥಿರವಾಗಿ ಗುರು ಅಥವಾ ಶನಿಯಿಂದ ನೋಡಲ್ಪಟ್ಟರೆ ಅವನು ಬರೋದಿಲ್ಲ, ಅಟ್ಯಾಕ್ ಮಾಡಲಿಕ್ಕೆ ಬರೋದಿಲ್ಲ. ಅದೇ ಸಮಯದಲ್ಲಿ 1 ನಿಮಿಷ ಅಥವಾ ದಾಳಿ ಮಾಡಲಿಕ್ಕೆ ಮರಳಿ ಹೋಗುವುದಿಲ್ಲ ಅಂತ ಹೇಳ್ತಾರೆ. ಪಾಪಗ್ರಹಗಳು ಅದೇ ಸಮಯದಲ್ಲಿ 3, 5, 6 ಸ್ಥಾನಗಳಲ್ಲಿದ್ದಲ್ಲಿ ಶತ್ರುವಿನ ಜೊತೆ ಹೋರಾಡಬೇಕಾಗ್ತದೆ. ಬಂದರೂ ಕೂಡ ಶತ್ರುವಿನ ಜೊತೆ ಹೋರಾಡಬೇಕು, ಗೆಲ್ಲಿಯೋದು ನಾವೇ. ಯಾಕೆಂತಂದರೆ ಪ್ರಶ್ನೆ ಲಗ್ನ
ಸ್ಥಿರ ರಾಶಿಯಾಗಿದೆ, ಗುರು ಶನಿ ದೃಷ್ಟಿ ಇರೋದ್ರಿಂದ ಗೆಲುವು ನಮ್ಮದಾಗ್ತದೆ. ಆದರೆ ಸ್ವಲ್ಪ ಕಷ್ಟ ನಾವು ಪಡಬೇಕಾಗ್ತದೆ, ಹೋರಾಡಬೇಕಾಗ್ತದೆ. ಹೋರಾಡಿ ಗೆಲ್ಲುತ್ತೇವೆ ಅಂತ ಹೇಳ್ತಾರೆ. ಸೊ 4ನೇ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಏನಾಗ್ತದೆ? ಶತ್ರು ಮತ್ತೆ ಬರ್ತಾನೆ. ಶುಭಗ್ರಹಗಳಿದ್ರೆ ಬರುವುದಿಲ್ಲ. 4ನೇ ಮನೆಗೆ ಪಾಪಗ್ರಹಗಳಿದ್ರೆ ಮತ್ತೆ ಬರ್ತಾನೆ. ಈ ವಿಷಯಗಳು ಸಂಧಿ ಮಾಡಿಕೊಳ್ಳೋದಕ್ಕೆ ಅಥವಾ ಯುದ್ಧ ನಡೆಸುವ ಮುನ್ನ ಉಪಯೋಗಕ್ಕೆ ಬರ್ತವೆ. ಸೊ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾನೆ ಅಂತಂದಾಗ ಅವನ ಎಸ್ಟಿಮೇಟ್ ಮಾಡ್ತೀವಿ. ಅವನ ಸೈನ್ಯ ಬಲ ಎಷ್ಟಿದೆ, ನಮ್ಮ ಸೈನ್ಯದ ಬಲ ಎಷ್ಟಿದೆ, ಎಷ್ಟು ಆಯುಧಗಳು ಇಟ್ಕೊಂಡಿದ್ದಾರೆ, ಇದೆಲ್ಲ ನೋಡಬೇಕಾಗ್ತದೆ. ಇದೆಲ್ಲ ನೋಡಿ ಅವನ ಮೇಲೆ ಅಟ್ಯಾಕ್ ಮಾಡಬೇಕೇ ಹಾಗಾದರೆ ಈ ಸೂತ್ರಗಳೆಲ್ಲ ಕೂಡ. ಸೊ ನಮಗಿಂತಲೂ ಬಲಿಷ್ಠನಾಗಿದ್ದಾನೆ ಅಂತಂದರೆ ಸಂಧಿ ಪ್ರಯತ್ನಗಳನ್ನ ಮಾಡ್ತೇವೆ. ಸೊ ನಾನು ಅವಸರ ನಷ್ಟ ಯಾಕಾಗಬೇಕು? ಸೊ ಪೌರುಷಗಳಿಗೆ ಹೋದರೆ ತುಂಬ ಕಷ್ಟ. ಆದರೆ ನಮಗಿಂತ ತುಂಬ ವೀಕ್ ಆಗಿದ್ದಾನೆ ಅಂತಂದರೆ ನಾವು ಅಟ್ಯಾಕ್ ಮಾಡ್ತೇವೆ, ಅಥವಾ ಅವನು ಸಂಧಿ ಮಾಡ್ಕೊಳ್ಳಿಕ್ಕೆ ಬರೋದು ಏನೋ ಒಂದು ಆಗ್ತದೆ. ಸೊ ಒಟ್ಟಿಗೆ ಲಗ್ನ ಸ್ಥಿರ ರಾಶಿಯಾಗಿ ಶುಭಗ್ರಹಗಳ ಸಂಬಂಧ ಬಂದು, ಚತುರ್ಥ ಸ್ಥಾನ ಕೂಡ ಶುಭಗ್ರಹಗಳ ಸಂಬಂಧ ಬಂದರೆ ಶತ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಇದಕ್ಕೆ ವಿಪರೀತವಾಗಿ ಪ್ರಶ್ನ ಲಗ್ನ ಚರರಾಶಿಯಾಗಿ ಅಥವಾ ಪಾಪಗ್ರಹಗಳ ಸಂಬಂಧ ಬಂದರೆ ಅವನು ಅಟ್ಯಾಕ್ ಮಾಡಲಿಕ್ಕೆ ಬಂದೇ ಬರ್ತಾನೆ ಅಂತ ನಾವಿಲ್ಲಿ ಹೇಳ್ಬೋದು. ಮತ್ತೊಂದು ಸೂತ್ರವನ್ನು ನೋಡೋಣ. ಚಂದ್ರಶ್ಚರೇ ದ್ವಿತನು ಲಗ್ನಮಥೋ ಪಥೋರ್ ಅರ್ಥಮಾಗತ್ಯ ಗಚ್ಚತಿ ರಿಪುರ್ದ್ವಿತನೌ ಚ ಚಂದ್ರೇ ಲಗ್ನೇ ಚರೇ ರಿಪುರುಪೈತಿ ಬಲದ್ವಯೇನ ಪಾಪೇಕ್ಷಣಾತ್ ಭವತಿ ತಸ್ಯ ಪರಾಜಯೋಪಿ ಅಂತ ಹೇಳ್ತಾರೆ. ಅಂದರೆ ಒಂದು ವೇಳೆ ಚಂದ್ರ ಏನಾದರೂ ಚರರಾಶಿಯಲ್ಲಿದ್ದು ಆ ಪ್ರಶ್ನೆ ಸಮಯದಲ್ಲಿ ಪ್ರಶ್ನ ಲಗ್ನ ಉಭಯಚರ ರಾಶಿಯಾದರೆ, ಸ್ಥಿರ ರಾಶಿಯಲ್ಲ ಉಭಯಚರ ರಾಶಿ ಆದರೆ, ಈ ಬ್ಲೂ ಇರೋದು ಫಸ್ಟ್ ಕಂಡೀಷನ್. ಪ್ರಶ್ನ ನೋಡಿ ಚಂದ್ರ ಚರರಾಶಿಯಲ್ಲಿದ್ದು ಪ್ರಶ್ನ ಲಗ್ನ ಏನಾದರೂ ಉಭಯಚರ ರಾಶಿ ಇದ್ದರೆ ದಾಳಿ ಮಾಡಲು ಬರುವಂಥ ಶತ್ರು ಅರ್ಧ ಹಾದಿಯಲ್ಲೇ ಮರಳುತ್ತಾನೆ. ದ್ವಿಸ್ವಭಾವ ರಾಶಿ ಅಂತಂದರೆ ಮಧ್ಯದಲ್ಲೇ ಮರಳುತ್ತಾನೆ ಅಂತ ಅರ್ಥ. ಚಂದ್ರ ಚರರಾಶಿ ಅಂತಂದರೆ ಸಡನ್ನಾಗಿ ಮನಸ್ಸನ್ನು ಬದಲಾಯಿಸಿಕೊಳ್ತಾನೆ. ಅದೇ ಚಂದ್ರ ಸ್ಥಿರ ರಾಶಿಯಲ್ಲಿ ತಂದ್ಕೊಡಿ, ಅವನಿಗೆ ಅಟ್ಯಾಕ್ ಮಾಡ್ತಾನೆ. ಅವನಿಗೆ ಶಕ್ತಿ ಸರಿ ಹೋಗದಿದ್ದರೂ ಕೂಡ ತಾತ್ಕಾಲಿಕವಾಗಿ ಅವನು ರಿಟರ್ನ್ ಆದರೂ ಕೂಡ ಯಾವತ್ತೂ ಒಂದಿನ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾನೆ ಸ್ಥಿರ ರಾಶಿ ಆದರೆ. ದ್ವಿಸ್ವಭಾವ ಲಗ್ನ ಆದರೆ ಅರ್ಧ ಹಾದಿಯಲ್ಲಿ ಹಿಮ್ಮೆಟ್ಟುತ್ತಾನೆ. ಅದೇ ಸಮಯ ಒಂದು ವೇಳೆ ಚಂದ್ರ ದ್ವಿಸ್ವಭಾವ ರಾಶಿಯಲ್ಲಿ, ರಿವರ್ಸ್, ಚಂದ್ರ ದ್ವಿಸ್ವಭಾವ ರಾಶಿಯಲ್ಲಿದ್ದು ಪ್ರಶ್ನ ಲಗ್ನ ಏನಾದರೂ ಚರರಾಶಿಯಲ್ಲಾದರೆ ಶತ್ರು ಏನು ಮಾಡ್ತಾನೆ? ದಾಳಿ ಮಾಡೋದಕ್ಕೆ 2 ತಂಡದ ಜೊತೆ ಬರ್ತಾನೆ. 2 ಥರ ಆರ್ಮಿ, ಇನ್ನು 2 ಸೈನ್ಯಗಳನ್ನು ಸೇರಿಸಿಕೊಂಡು 2 ರಾಜರ ಜೊತೆಗೆ ಅಟ್ಯಾಕ್ ಮಾಡ್ತಾನೆ. ಅದೇ ಸಮಯದಲ್ಲಿ ಪಾಪಗ್ರಹಗಳು ಚಂದ್ರನನ್ನು ಮತ್ತು ಲಗ್ನವನ್ನು ನೋಡಿದರೆ ಅವನು ಪರಾಜಯವನ್ನು ಹೊಂದುತ್ತಾನೆ. ಸೊ ಪಾಪಗ್ರಹಗಳು ಚಂದ್ರನಾಗಲಿ ಪ್ರಶ್ನ ಲಗ್ನಲಾಗಲಿ ಆ ಸಮಯದಲ್ಲಿ ನೋಡಿದರೆ, ಯಾವಾಗ ಲಗ್ನ ಚರರಾಶಿಯಲ್ಲಿದ್ದು ಚಂದ್ರ ಬಂದು ದ್ವಿಸ್ವಭಾವ ರಾಶಿಯಲ್ಲಿದ್ದರೆ, ಪಾಪಗ್ರಹಗಳ ದೃಷ್ಟಿ ಏನಾದರೂ ಬಿದ್ದರೆ ಅವನು ಪರಾಜಯವನ್ನು ಹೊಂದುತ್ತಾನೆ. ಅದೇ ಪ್ರಶ್ನ ಲಗ್ನ ಚರರಾಶಿಯಲ್ಲಿದ್ದು ಚಂದ್ರ ದ್ವಿಸ್ವಭಾವ ರಾಶಿಯಲ್ಲಿದ್ದು ಶುಭಗ್ರಹಗಳೇನಾದರೂ ನೋಡಿತು ಅಂತಂದುಕೊಳ್ಳೋಣ, ಆವಾಗ ಅವನಿಗೇ ಜಯ ಆಗ್ತದೆ. ಸೊ ಅವನಿಗೆ ಜಯ ಆಗತ್ತೆ ಅಂತಂದಾಗ ಏನು ಮಾಡ್ತೇವೆ? ನಾವು ಸಂಧಿಯನ್ನು ಮಾಡಿಕೊಳ್ತೇವೆ. ಮತ್ತೊಂದು ಸೂತ್ರ, ಚಂದ್ರಾರ್ಕೌ ಯದಿ ಹಿಬುಕೆ ಅಂದರೆ ಸೂರ್ಯ ಸ್ಥಿತೌ ಭವೇತಾಮತ್ಯುಗ್ರಂ ನಹಿ ಪರಚಕ್ರಮಭ್ಯುಪೈತಿ ಆಕ್ರಾಂತಂ ಗುರುಬುಧ ಭಾರ್ಗವೈಶ್ಚತುರ್ಥಂ ಸ್ಥಾನಂ ಚೇತ್ವರಿತ ಮುಪೈತ್ಯ ರಿಸ್ತಧಾನೀಂ ಅಂತ ಹೇಳ್ತಾರೆ. ಅಂದರೆ ಚಂದ್ರ ಮತ್ತು ಸೂರ್ಯ ಇವರಿಬ್ಬರೂ ಕೂಡ ಚತುರ್ಥ ಸ್ಥಾನದಲ್ಲಿದ್ದರೆ, ಸೊ ಹೆಚ್ಚಿನ ಭಯಂಕರವಾದಂಥ ಸೈನ್ಯ ನಾವೇನು ಎಸ್ಟಿಮೇಟ್ ಮಾಡಿಕೊಳ್ತಾ ಇರ್ತೇವೆ, ಅವರು ಎಷ್ಟೇ ದೊಡ್ಡ ಸೈನ್ಯ ಇರಲಿ, ಎಷ್ಟೇ ಶಕ್ತಿವಂತವಾದಂಥ ಆಯುಧ ಸಾಮಗ್ರಿಗಳಿರಲಿ, ಅಂಥ ದೊಡ್ಡ ಬಲವುಳ್ಳಂಥ ಶತ್ರು ಸೈನ್ಯ
ದಾಳಿ ಮಾಡುವುದಕ್ಕೆ ಬರುವುದಿಲ್ಲ. ಚಂದ್ರ ಸೂರ್ಯ ಚತುರ್ಥ ಸ್ಥಾನದಲ್ಲಿದ್ದರೆ, ಅದು ಲಗ್ನ ಸ್ಥಿರ ರಾಶಿ ಆದರೆ ಬರೋದೇ ಇಲ್ಲ. ಅದೇ 4ನೇ ಮನೆ ಗುರು ಶುಕ್ರ ಚಂದ್ರ ಸೂರ್ಯ ಇಬ್ಬರು ಇದ್ರು ಅಂದ್ಕೊಳ್ಳಿ, ದೊಡ್ಡ ಸೈನ್ಯ ಆದರೂ ಕೂಡ ಅಟ್ಯಾಕ್ ಮಾಡಲಿಕ್ಕೆ ಬರುವುದಿಲ್ಲ. ಅದೇ ಚತುರ್ಥ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ರೆ ಶತ್ರು ಬಹಳಷ್ಟು ವೇಗವಾಗಿ ದಾಳಿ ಮಾಡಲು ಬರ್ತಾನೆ. 4ನೇ ಮನೆಗೆ ಶುಭ ಗ್ರಹಗಳೇನಾದರೂ ಇತ್ತಂದ್ಕೊಳ್ಳಿ, ತುಂಬ ಫಾಸ್ಟಾಗಿ ಬರ್ತಾನೆ ದಾಳಿ ಮಾಡಲಿಕ್ಕೆ ಅಂತ ಹೇಳ್ಬೋದು. 4ನೇ ಮನೆ ಏನು ಹೇಳುತ್ತೆ, ಆ ಶತ್ರು ಹೇಗೆ ಬರ್ತಾನೆ, ಬೇಗ ಬರ್ತಾನ, ನಿಧಾನವಾಗಿ ಬರ್ತಾನ, ಅಸಲು ಬರೋ ಮಾರ್ಗದಲ್ಲಿ ರಿಟರ್ನ್ ಆಗ್ತಾ ಇದ್ದಾನ, ಇದು ಹಿಂದಿನ ಕಾಲದಲ್ಲಿ ಗೊತ್ತಾಗಲ್ಲ. ಯುದ್ಧದಲ್ಲಿ ಏನಾಗ್ತದೆ, ಶತ್ರುಗಳು ದಾಳಿ ಮಾಡಲಿಕ್ಕೆ ಬರುತ್ತೆ ಅಂತ ಒಂದು ಸಂದೇಶ ಬರುತ್ತೆ, ಮತ್ತೆ ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಸಂದೇಶ ಬರುತ್ತೆ, ಅವ್ನು ರಿಟರ್ನ್ ಆಗ್ತಾ ಇದ್ದಾನೆ ಅಂತ. ಇವತ್ತಿನ ದಿನ ಇದ್ದಂಗೆ ನಮಗೆ GPS ಉಳಿದ್ರೆ ಅದಕ್ಕೂ ತೊಂದರೆ ಇಲ್ಲ, ಆಗಿನ ಕಾಲ ಇಲ್ಲ. ಸೊ ಯಾರಾದರೂ ಇನ್ನೂ ಎಷ್ಟು ದಿನ ಆಗುತ್ತೆ ಅವ್ರು ಬರಲಿಕ್ಕೆ ಅಂದರೆ, ಆ ಸಮಯದಲ್ಲಿ ಏನಾದರೂ ಪ್ರಶ್ನೆ ಲಗ್ನದಲ್ಲಿ 4ನೇ ಮನೆಯಲ್ಲಿ 4ನೇ ಮನೆ ಏನಾದರೂ ದ್ವಿಸ್ವಭಾವ ರಾಶಿ, ಇಲ್ಲ ಅವ್ರು ರಿಟರ್ನ್ ಆಗ್ತಾ ಇದ್ದಾರೆ, ಅವರು ಬರೋಂಗೆ ಕಾಣ್ತಾ ಇಲ್ಲ ಅಂತ ಜ್ಯೋತಿಷ್ಯರು ಹೇಳ್ತಿದ್ರು. ಅದೇ 4ನೇ ಮನೆ ಸ್ಥಿರ ರಾಶಿಯಾಗಿ ಶುಭ ಗ್ರಹಗಳೇನಾದರೂ ಇತ್ತಂದ್ಕೊಳ್ಳಿ, ಅವನು ದಾಳಿ ಮಾಡಲಿಕ್ಕೆ ಬರ್ತಾ ಇದ್ದಾನೆ, ಸಂದೇಹ ಇಲ್ಲ. ಸೊ ನೀವೆಲ್ಲ ಕೂಡ ರೆಡಿಯಾಗಿ, ಯಾಕೆಂದರೆ ಅಪೋಸಿಟ್ ಪಾರ್ಟಿ ಮನಸ್ಸಿನಲ್ಲಿ ಏನಿದೆ ಅಂತಂಬುದು ನಮಗೆ ಗೊತ್ತಾಗೋದಿಲ್ಲ. ಹಿಂದಿನ ಕಾಲದಲ್ಲಿ ಎಷ್ಟೋ ಯುದ್ಧಗಳಲ್ಲಿ ರಾಜರು ಈ ವಿಷಯಗಳು ಗೊತ್ತಾಗದೆ ಹತ್ತಿರ ಬಂದಾಗ ತಮ್ಮ ಸೈನ್ಯವನ್ನು ರೂಪಿಸಿಕೊಳ್ಳುವ ವಿಚಾರದಲ್ಲಿ ಫೇಲ್ ಆಗಿ ಯುದ್ಧದಲ್ಲಿ ಸೋತವರು ಬಹಳ ಜನ ಇದ್ದಾರೆ. ಸೊ ಹಾಗಾಗಿ ಹಿಂದಿನ ಕಾಲ ಈ ವಿಷಯಕ್ಕೆ ತುಂಬ ಪ್ರಾಶಸ್ತ್ಯ ಕೊಡ್ತಿದ್ರು. ಮತ್ತೊಂದು ಶ್ಲೋಕ, ಸಿಂಹಜ ಕೋದಂಡ ವೃಷಾ ಭವಂತಿ ವಿಲಗ್ನಘ ವಾಪಿ ಚತುರ್ಥಘಾವ ಗ್ರಹೇಣ ಯುಕ್ತ ಯದಿವ ವಿಯುಕ್ತ ಧ್ರುವಂ ತಥಾ ತಿಷ್ಠತಿ ನೈವ ಶತ್ರು ಅಂತ ಹೇಳ್ತಾರೆ. ಅಂದರೆ ಒಂದು ವೇಳೆ ಪ್ರಶ್ನೆ ಲಗ್ನ ಅಥವಾ ಚತುರ್ಥ ಸ್ಥಾನ ಸಿಂಹರಾಶಿ ಆಗಲಿ, ಮೇಷರಾಶಿ ಆಗಲಿ, ಧನುಸ್ಸು ರಾಶಿ ಆಗಲಿ, ವೃಷಭ ರಾಶಿ ಆಗಲಿ, ಸೊ ಲಗ್ನ ಆಗಲಿ 4ನೇ ಮನೆ ಆಗಲಿ, ಈ 2 ರಾಶಿಗಳಲ್ಲಿ 4 ರಾಶಿಗಳಲ್ಲಿ ಯಾವುದಾದ್ರೂ ಆಗ್ಬೋದು, ಲಗ್ನ ಅಥವಾ 4th ಹೌಸ್, ಮೇಷ, ವೃಷಭ, ಸಿಂಹ, ಧನುಸ್, ಈ 4 ರಾಶಿಗಳೇನಾದರೂ ಆದರೆ ಅದರಲ್ಲಿ ಯಾವ ಗ್ರಹವೂ ಇಲ್ಲದ ಪಕ್ಷದಲ್ಲಿ ದಾಳಿ ಮಾಡಲು ಬಂದವನು ನಿಲ್ಲೋದಿಲ್ಲ. ಅಂದರೆ ಅವನು ಸೋಯ್ತಾನೆ ಅಥವಾ ಸಾಯ್ತಾನೆ, ಸೊ ಇನ್ನು ರಿಟರ್ನ್ ಆಗೋಗ್ತಾನೆ. ಅಸಲ ಆ ಸ್ಥಾನದಲ್ಲಿ ದಾಳಿ ಮಾಡಲಿಕ್ಕೆ ಬಂದನು ಹೆಚ್ಚೊತ್ತು ನಿಲ್ಲಿಗೆ ಬರೋದಿಲ್ಲ. ಅಂದರೆ ಯುದ್ಧ ಬೇಗ ಆಗೋಗುತ್ತೆ ಅಂತ ಹೇಳ್ಬೋದು. ಬೇಗ ಓಡಿ ಹೋಗ್ತಾನೆ. ಕೆಲವೊಂದು ಸಮಯ ಶತ್ರು ಸೈನ್ಯವನ್ನು ನೋಡಿಯೇ ಓಡಿ ಹೋದವರಿದ್ದಾರೆ. ಯಾಕಂದರೆ ಗೊತ್ತಿರಲ್ಲ ಅವ್ರ ಕಡೆ ಎಷ್ಟು ಸೈನ್ಯ ಇದ್ದ ಅಂತ ಗೊತ್ತಿರಲ್ಲ, ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಗೂಢಚಾರಗಳಿರ್ತಾರೆ, 100% ಆ್ಯಕ್ಯುರಸಿ ಕೊಡೋಕ್ಕಾಗಲ್ಲ. ಆದರೆ ಒಂದು ವೇಳೆ ಬಂದ ತಕ್ಷಣ ಸೈನ್ಯವನ್ನು ನೋಡಿದ ತಕ್ಷಣ ನಮಗಿಂತಲೂ ಜಾಸ್ತಿ ಆಗಿದ್ದಾರೆ, ಇಲ್ಲಿ ನಾವಿಲ್ಲಿ ನಿಲ್ಲಬಾರ್ದು, ಇಲ್ಲಿ ನಾವು ರಿಟರ್ನ್ ಆಗಬೇಕು ಅಂತ ಓಡಿ ಹೋಗುವ ಸಂದರ್ಭಗಳು ಇರ್ತವೆ. ಇದು ಯಾವಾಗ ಅಪೋಸಿಟ್ ಶತ್ರು ಕೂಡ ನೋಡ್ತಾನಲ್ಲ, ಶತ್ರು ಪಾರ್ಟಿ ಕೂಡ ಅವನು ಕೂಡ ಒಬ್ಬ ಜ್ಯೋತಿಷ್ಯನ ಇಟ್ಕೊಂಡಿರ್ತಾನೆ, ಅವನು ನೋಡಿದಾಗ ಹೆಚ್ಚುತ್ತು ನಿಲ್ಲಕ್ಕಾಗಲ್ಲ. ಸೊ ಸಂಧಿ ಮಾಡಿಕೊಳ್ಳೋದು ಅಥವಾ ಯುದ್ಧ ಮಾಡದೆ ಪಲಾಯನವಾದ ನೋಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತೊಂದು ಶ್ಲೋಕ, ರವೌ ಗುರೌವ ಸ್ಥಿರಲಗ್ನಗಾಮಿನಿ ಸ್ಥಿತೋ ರಿಪುಃ ಸ್ವಾಶ್ರಮ ಏವ ನಿಶ್ಚಲಃ. ಇದು ಕೆಲವೊಮ್ಮೆ ಈ ಯುದ್ಧ ಮಾಡಲಿಕ್ಕೆ ಬರ್ತಾನೆ ಅಂತ ಗೂಢಚಾರಿಗಳು ಹೇಳಿದ ತಕ್ಷಣ ಅವರಿಗೆ ಕುತೂಹಲ, ಈಗೆಲ್ಲಿದ್ದಾನೆ. ಸೊ ನಾವು ನೋಡ್ತೀವಲ್ಲ, ಸೊ GPS ಹಾಕೊಂಡು ಈಗ ಎಲ್ಲಿದೆ, ಎಷ್ಟು ದೂರ ಬಂದಿದೆ ಅಂತ ನ್ಯಾವಿಗೇಷನ್ ನೋಡ್ತಾ ಇರ್ತೀವಿ. ಸೊ ಅವಾಗ ಗೊತ್ತಿಲ್ಲ, ಅವಾಗ ನ್ಯಾವಿಗೇಷನ್ ಅಂದರೆ ಜ್ಯೋತಿಷ್ಯರು. ಸೊ ಏನೋ ಬರ್ತಾನೆ ಅಂತ ಹೇಳ್ತಾ ಇದ್ದೀರಿ, ಇನ್ನು ಶತ್ರು ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಆ ಸಮಯದಲ್ಲಿ ಚತುರ್ಥ ಸ್ಥಾನ ಸಿಂಹರಾಶಿ, ಮೇಷರಾಶಿ, ಧನುಸ್ಸು ರಾಶಿ, ವೃಷಭ ರಾಶಿ, ಒಂದು ನಿಮಿಷ, ಆ ಥರ ಕೇಳಿದರೆ ಸೂರ್ಯ ಮತ್ತು ಗುರು ಇದ್ದಲ್ಲಿ, ಇಲ್ಲಿ ಪ್ರಶ್ನೆ ಲಗ್ನದಲ್ಲಿ ಒಂದು ವೇಳೆ ಅವನು ಪ್ರಶ್ನೆ ಕೇಳಿದಾಗ ಸೂರ್ಯ ಮತ್ತು ಗುರು ಪ್ರಶ್ನೆ ಲಗ್ನ, ಅದು ಸ್ಥಿರ ಲಗ್ನದಲ್ಲಿದ್ದರೆ, ಸ್ಥಿರ ಲಗ್ನದಲ್ಲಿ ಇದ್ದಾಗ ಏನಾಗ್ತದೆ ಅಂದರೆ ಇನ್ನೂ ತನ್ನ ಪ್ರದೇಶದಲ್ಲೇ ಇದ್ದಾನೆ, ಇನ್ನೂ ಅವನು ಹೊರಟಿಲ್ಲ, ದಾಳಿ ಮಾಡಲಿಕ್ಕೆ ಬರ್ತಾನೆ ಅಂತ ಗೂಢಚಾರಿಗಳು ಕೊಟ್ಟಿದ್ದಾರೆ. ಇವಾಗ ಎಲ್ಲಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಸೂರ್ಯ ಗುರು ಇಬ್ಬರೂ ಕೂಡ ಸ್ಥಿರ ರಾಶಿಯಲ್ಲಿದ್ದರೆ,
ಇನ್ನೂ ಅವನು ಪ್ರಯಾಣ ಮಾಡಿಲ್ಲ, ಅವನ ಕ್ಷೇತ್ರದಲ್ಲೇ ಅವನಿದ್ದಾನೆ ಅಂತ ಹೇಳ್ತಾರೆ. ಇನ್ನೂ ಬಂದಿಲ್ಲ ಅಂತ ತಿಳಿಬೇಕು. ಅದೇ ರೀತಿ ಚರರಾಶಿಯಲ್ಲಿದ್ದರೆ ಶತ್ರು ಮಾರ್ಗದಲ್ಲಿ ಬರ್ತಾ ಇದ್ದಾನೆ, ಆನ್ ದಿ ವೇ ಇದ್ದಾನೆ, ಶೀಘ್ರದಲ್ಲಿ ಮುಟ್ತಾನೆ. ಚರರಾಶಿ ಯಾವಾಗೂ ಕೂಡ ಸ್ಪೀಡ್ನೆಸ್ಸನ್ನು ಸೂಚನೆ ಮಾಡ್ತದೆ, ಸ್ಥಿರ ರಾಶಿ ಸ್ಪೀಡ್ನೆಸ್ಸನ್ನು ಸೂಚನೆ ಮಾಡೋದಿಲ್ಲ. ಸೊ ಹಾಗಾಗಿ ಎಲ್ಲಿದ್ದಾನೆ ಅಂತ ಅಂಬೋ ಪ್ರಶ್ನೆ ಬಂದಾಗ ಚರರಾಶಿ ಸ್ಥಿರರಾಶಿಯಾಗಿ ಸೂರ್ಯ ಗುರು ಅದರಲ್ಲಿ ಇದ್ರಂತ ಅಂದ್ಕೊಳ್ಳಿ, ಇನ್ನೂ ಅವನ ಮನೆಗೆ ಇದ್ದಾನೆ, ಅಲ್ಲಿ ಅವನ ಕ್ಷೇತ್ರದಲ್ಲಿ ಅವನ ರಾಜ್ಯದಲ್ಲಿ ಇದ್ದಾನೆ, ಇನ್ನೂ ಹೊರಟಿಲ್ಲ. ಅದೇ ಚರರಾಶಿ ಆದರೆ ಹೊರಟಿದ್ದಾನೆ, ಆನ್ ದ ವೇ ಇದ್ದಾನೆ, ಬೇಗ ಬರ್ತಾನೆ ಅಂತ ಹೇಳ್ಬೋದು. ನೆಕ್ಸ್ಟ್, ಸುರಾಚಾರ್ಯ ದೇವದ್ವಿಷನ್ ಮಂತ್ರಿಣೌ ದ್ವೌ ದ್ವಿತೀಯೇ ತೃತೀಯೇ ಯಥಾವಾ ತಥಾವಾ ತದಾ ಕ್ಷಿಪ್ರಮಯಾತ್ಯರಾತಿ ಸ್ಥಿರಸ್ಥೈರ್ನ ಲಗ್ನೇಶ ಧರ್ಮೇಶ ಕರ್ಮೇಶ ಬೇಷೈಹಿ ಅಂತಾರೆ. ಬೇಷೈಹಿ ಅಂದರೆ ನೋಡಿ, ಪ್ರಶ್ನೆ ಲಗ್ನಕ್ಕೆ ಶುಕ್ರ ಮತ್ತು ಗುರು ಜೊತೆಯಾಗಿ ಅಥವಾ ಬೇರೆ ಬೇರೆಯಾಗಿ, ಜೊತೆಯಾಗಿ 2ನೇ ಮನೆಗೆ 3ನೇ ಮನೆಗೆ ಇರೋದಾಗಲಿ, ಅಥವಾ ಇಬ್ಬರು ಒಬ್ಬನ 2ನೇ ಮನೆ ಇನ್ನೊಬ್ಬರು 3ನೇ ಮನೆ, ವೈಸ್ ವರ್ಸ, ಈ ಥರ ಇದ್ದರೆ ಶತ್ರು ಅತ್ಯಂತ ಶೀಘ್ರದಲ್ಲಿ ದಾಳಿ ಮಾಡಲು ಬರ್ತಾನೆ. ಸೊ 2ನೇ ಮನೆಗಾಗಲಿ 3ನೇ ಮನೆಗಾಗಲಿ ಗುರು ಮತ್ತು ಶುಕ್ರ ಜೊತೆಯಾಗಿ ಅಥವಾ ಬೇರೆ ಬೇರೆಯಾಗಿ ಇದ್ದರೆ ದಾಳಿ ಮಾಡಲಿಕ್ಕೆ ಬೇಗ ಬರ್ತಾನೆ. ಒಂದು ವೇಳೆ ಲಗ್ನ ನವಮ ದಶಮಾಧಿಪತಿಗಳು ಸ್ಥಿರ ರಾಶಿಯಲ್ಲಿದ್ದರೆ ಶತ್ರು ದಾಳಿ ಮಾಡಲಿಕ್ಕೆ ಬರುವುದಿಲ್ಲ. ಸೊ ಲಗ್ನಾಧಿಪತಿ ಗುರು, ಸೊ ಲಗ್ನಾಧಿಪತಿಯಲ್ಲಿದ್ದಾನೆ, ಸ್ಥಿರ ರಾಶಿಯಲ್ಲಿದ್ದಾನೆ. ಮತ್ತು ನವಮಾಧಿಪತಿ ಕುಜ ಸ್ಥಿರ ರಾಶಿಯಲ್ಲಿದ್ದಾನೆ. ಅದೇ ದಶಮಾಧಿಪತಿ ಮತ್ತು ಗುರುವೇ ಆಗ್ತಾನೆ, ಸ್ಥಿರ ರಾಶಿಯಲ್ಲಿದ್ದಾನೆ. ಸೊ ಲಗ್ನಾಧಿಪತಿ, ನವಮಾಧಿಪತಿ, ದಶಮಾಧಿಪತಿ ಈ ಮೂರೂ ಕೂಡ ಸ್ಥಿರ ರಾಶಿಯಲ್ಲೇ ಇದ್ದರೆ ಆವಾಗ ಅವನು ಅಟ್ಯಾಕ್ ಮಾಡಲಿಕ್ಕೆ ಬರುವುದಿಲ್ಲ, ದಾಳಿ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಮತ್ತೊಂದು ಸೂತ್ರ ಹೇಳುತ್ತೆ. ಸೊ ಕೊನೆಯದಾಗಿ ಒಂದು ಸೂತ್ರ, ಯಾವತ್ ಸಂಖ್ಯಂ ಭವತಿ ರಜನೀನಾಥ ಗೇಹಂ ವಿಲಗ್ನಾ ನೈಕೋ ಅಪಿಸ್ಯಾನ್ನಿ ನಿಯತ ಮನಯೋರ್ಮಧ್ಯವರ್ತಿ ಗ್ರಹಶ್ಚೇತ್ ತಾವತ್ ಸಂಖ್ಯೈರಪಿ ಗತಿದಿನೈಃ ಶತ್ರುರಾಗಚ್ಚತೀತಿ ಜ್ಯೋತಿರ್ವಿದ್ಯಾ ವಿಪುಲಗಣ ಗ್ರಾಮ ಅಣೀರ್ ಗೃಣಾತಿ ಅಂತ ಹೇಳ್ತಾರೆ. ಅಂದರೆ ಒಂದು ವೇಳೆ ಪ್ರಶ್ನೆ ಲಗ್ನ ಶತ್ರುಗಳು ಬರ್ತಾರೆ, ಓಕೆ, ಯುದ್ಧ ಮಾಡಲಿಕ್ಕೇನೋ ಖಂಡಿತ ಬರ್ತೆ ಅಂತ ಹೇಳ್ತಿದ್ದೀರಾ, ಎಷ್ಟು ದಿನ ಯುದ್ಧ ಮಾಡ್ಬೋದು, ಅವರು ಎಷ್ಟು ದಿನ ನಿಲ್ಲುತ್ತಾರೆ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ ಆವಾಗ ಪ್ರಶ್ನೆ ಲಗ್ನ ಮತ್ತು ಚಂದ್ರ, ಈ ಪ್ರಶ್ನೆ ಲಗ್ನ ಚಂದ್ರ ನಡುವೆ ಯಾವ ಗ್ರಹಗಳೂ ಇಲ್ಲದೇ ಇದ್ದರೆ ಆ ಪ್ರಶ್ನೆ ಲಗ್ನದಿಂದ ಚಂದ್ರ ಎಷ್ಟು ದೂರ ಇದ್ದಾನೋ ನೋಡ್ಕೊಳ್ಳಿ, ಅಷ್ಟು ದಿನ ಯುದ್ಧ ಮಾಡ್ತಾನೆ. ಈ ಒಂದು ಉತ್ತರ, ಈ ಎಕ್ಸಾಂಪಲ್ ನೋಡಿ, ಲಗ್ನ ನಿಮಗೆ ಮೇಷರಾಶಿಯಾಗಿದೆ, ಚಂದ್ರ ಬಂದು ಕನ್ಯಾ ರಾಶಿಯಲ್ಲಿದ್ದಾನೆ. ಸೊ ಇವರಿಬ್ಬರ ನಡುವೆ ಯಾವ ಗ್ರಹಗಳು ಒಂದು ಕಡೆ ಇರಬಾರ್ದು. ಸೊ ಇಲ್ಲಿ ಯಾವ ಗ್ರಹಗಳು ಇಲ್ಲ. ಇದ್ದ ಆ ಪಕ್ಷದಲ್ಲಿ ಲಗ್ನದಿಂದ ಚಂದ್ರ ಎಷ್ಟು ದೂರ ಇರ್ತಾನೋ 1 2 3 4 5 6 6 ದಿನಗಳು 6 ಸಂಖ್ಯೆಯಲ್ಲಿ ದೂರ ಇದ್ದಾನೆ. ಸೊ ಲಗ್ನದಿಂದ ಚಂದ್ರ ಎಷ್ಟು ದೂರದಲ್ಲಿರ್ತಾನೋ ಅಷ್ಟು ಸಂಖ್ಯೆಯಲ್ಲಿ ದಿನದಲ್ಲಿ ಯುದ್ಧ ಮಾಡ್ತಾನೆ, 6 ದಿನಗಳು ಅಂತ ಹೇಳ್ಬೋದು. ಇದೇ ಇನ್ನೊಂದು ಪುಸ್ತಕದಲ್ಲಿ ಷಟ್ಪಂಚಿಕಾದಲ್ಲಿ ಕೂಡ ಹೇಳ್ತಾರೆ. ಚರಲಗ್ನ ಆದರೆ ಪ್ರಶ್ನೆ ಲಗ್ನದಿಂದ ಚರರಾಶಿ ಎಷ್ಟು ದೂರದಲ್ಲಿದೆಯೋ ಅಷ್ಟು ಸಂಖ್ಯೆ. ಅದೇ ಸ್ಥಿರ ಲಗ್ನ ಆಯ್ತು ಅಂದ್ಕೊಳ್ಳಿ, ಡಬಲ್. ಸೊ ಇಲ್ಲಿ 6 ತೋರಿಸ್ತಾರೆ, 12 ಡೇಸ್ ಆಗ್ತದೆ. ಅದೇ ದ್ವಿಸ್ವಭಾವ ಉಭಯಚರ ಲಗ್ನ ಆದರೆ ತ್ರಿಬಲ್, 3ರಷ್ಟು. ಸೊ 6 × 3 18 ದಿನಗಳ ಕಾಲ ಯುದ್ಧ ಮಾಡ್ತಾನೆ ಅಂತ ಹೇಳ್ಬೋದು. ಸೊ ಇದೆಲ್ಲ ಕೂಡ, ಈ ಸೂತ್ರಗಳೆಲ್ಲ ಕೂಡ ನಮಗೆ ಯಾವಾಗ ಉಪಯೋಗ ಆಗುತ್ತೆ, ಶತ್ರು ಸೈನಿಕರು ನಮಗೆ ಅಟ್ಯಾಕ್ ಮಾಡ್ತಾರಾ ಇಲ್ಲ ಅಂತ ವಿಚಾರದಲ್ಲಿ ಯೂಸ್ ಮಾಡ್ತೇವೆ. ಇವತ್ತು ಬೇರೆ ದೇಶದವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತಂದರೆ ಈ ಸೂತ್ರಗಳನ್ನು ಬಳಸ್ಬೋದು. ಆದರೆ ನಮಗೆ ಅಷ್ಟು ಇದರ ಅವಶ್ಯಕತೆ ಇಲ್ಲ. ಇದನ್ನು ನೋಡೋದಾಗಲಿ,
ಸಂಹಿತಾ ಭಾಗವನ್ನು ನೋಡೋದಾಗಲಿ ಅವಶ್ಯಕತೆ ಇಲ್ಲ. ನಾವೇನು ಮಾಡ್ತೀವಿ, ಎಲ್ಲ ಗೊತ್ತಾಗ್ತದೆ ನಮ್ಮೆಲ್ಲ. ಅವರೇನಾದರೂ ದಾಳಿ ಮಾಡಲಿಕ್ಕೆ ಬಂದರೆ ಅವರೆಲ್ಲ ನಾವು ನೋಡ್ತಾ ಇರ್ತೀವಿ, ಅವರ ಹೇಗೆ ಕದಲ್ತಾ ಇದ್ದಾರೆ. ನಮಗೆ ರಾಡಾರ್ ಸೆಟ್ಟಿಂಗ್ಸ್ ಇರುತ್ತೆ, ಸ್ಯಾಟಲೈಟ್ ಚಾನಲ್ಸ್ ಕ್ಯಾಮರಾಸ್ ಇರುತ್ತೆ. ಇದರಿಂದ ಅವ್ರು ಎಲ್ಲಿದ್ದಾರೆ ಏನು ಡ್ರೋನ್ ಕ್ಯಾಮರಾಸಿಂದ ಅವ್ರು ನೋಡ್ತೇವೆ. ಸೊ ಡೈರೆಕ್ಟಾಗಿ ನೋಡುವಂಥ ಸಂದರ್ಭಗಳಿದೆ. ಆದ ಕಾರಣ ಇವುಗಳ ಅವಶ್ಯಕತೆ ಇಲ್ಲ. ಸೊ ಹಿಂದಿನ ಕಾಲದಲ್ಲಿ ಇವುಗಳ ಗೊತ್ತಿಲ್ಲ. ಆದರೆ ಇಲ್ಲಿ ಶತ್ರು ಅಂತಂಬುವ ವಿಚಾರ ಬಂದಿದ್ದಾದ ಕಾರಣ ನಮಗೆ ಇಂಟರ್ನಲ್ ಶತ್ರುಗಳು. ಸೊ ನಮ್ಮ ದೇಶ, ಹೊರ ದೇಶದಲ್ಲಾದರೆ ನಾವೇನು ಮಾಡ್ತೀವಿ, ಆರ್ಮಿಯನ್ನೆಲ್ಲ ಇಟ್ಟುಕೊಂಡು ನೋಡ್ತೇವೆ. ಸೊ ಇಂಟರ್ನಲ್ ಆಗಿ ಏನಾದರೂ ಶತ್ರುಗಳು ಬಂದರೆ, ನಮ್ಮ ವೈಯಕ್ತಿಕವಾಗಿ ಯಾರಾದರೂ ಶತ್ರುಗಳು ಬಂದು ನಮ್ಮ ಮೇಲೆ ಏನಾದರೂ ದಾಳಿ ಮಾಡ್ತಾರಂಥ ಸಂದರ್ಭದಲ್ಲಿ ಕೂಡ ಇದನ್ನು ನೋಡ್ಬೋದು. ಆದರೆ ಇವತ್ತಿನ ದಿನ ಅಷ್ಟು ಅವಶ್ಯಕತೆ ಅಂತ ಅಂಬೋದು ಇರುವುದಿಲ್ಲ. ಇದನ್ನು ಇನ್ನೆಲ್ಲಿ, ಇದಕ್ಕೆ ತಕ್ಕಂತೆ ಸೂತ್ರಗಳನ್ನು ಎಲ್ಲಿ ಬಳಸ್ತೇವೆ ಅಂತಂದರೆ ಕೋರ್ಟಿನಲ್ಲಿ ಬಳಸ್ತೇವೆ. ಕೋರ್ಟಿನಲ್ಲಿ ಶತ್ರು ಅಂತ ಬರೀರ್ತಾನೆ, ನಾನು ಜಯವನ್ನು ಸಾಧಿಸ್ತೀನಾ ಇಲ್ಲ ಅಂತ ನೋಡ್ತೇವೆ. ಆ ಸಂದರ್ಭಗಳಲ್ಲಿ ಹೆಚ್ಚು ಈ ವಿಷಯಗಳನ್ನು, ನಾನು ಕೋರ್ಟಲ್ಲಿ ಕೇಸನ್ನು ಗೆಲ್ಲಿತೀನ, ಈ ಸೂತ್ರಗಳನ್ನೇ ಅದಕ್ಕೆ ಅನ್ವಯ ಮಾಡಿಕೊಂಡು ಹೇಳಬೇಕು. ನಾನು ಕೋರ್ಟಲ್ಲಿ ನನ್ನ ಪರ ಆಗುತ್ತಾ ಕೇಸು ಅಂತ ಯಾರಾದರೂ ಕೇಳಿದರೆ, ಆ ಪ್ರಶ್ನೆ ಸಮಯ ಸ್ಥಿರ ಲಗ್ನ ಆಗಿ ಅದಕ್ಕೇನಾದರೂ ಶುಭ ಗ್ರಹಗಳ ಸಂಬಂಧ ಬಂದರೆ, ಪಾಪಗ್ರಹಗಳು 5, 6 ಮನೆಯಲ್ಲಿದ್ದರೆ ಜಯ ನಮ್ಮದಾಗ್ತದೆ. ಅವನೇನು ಇವತ್ತು ಕೋರ್ಟಿಗೆ ಬರೋದಿಲ್ಲ, ಯುದ್ಧಕ್ಕೆ ಬರೋದಿಲ್ಲ ಅಂದರೆ ಇವತ್ತು ಕೋರ್ಟಿಗೆ ಬರೋದಿಲ್ಲ ಅಂತ ಹೇಳ್ಬೋದು ಅಷ್ಟೆ. ಸೊ ಅವನು ಸೋಲ್ತಾನೆ, ಹಿಮ್ಮೆಟ್ಟುತ್ತಾನೆ, ಅಥವಾ ಕಾಂಪ್ರಮೈಸ್ ಆಗೋದು, ಶಾಂತಿಯಾಗಿ ಮಾಡಿಕೊಳ್ಳೋದು. ಸೊ ಇನ್ನೂ ಎಷ್ಟು ದಿನ ಕಾಂಪ್ರಮೈಸ್ ಮಾಡಿಕೊಂಡು ಕೇಸ್ ಡಿಸ್ಮಿಸ್ ಮಾಡಿಕೊಳ್ಳೋಣ. ಸೇಮ್ ಯುದ್ಧ ನೀತಿಯಲ್ಲಿ ನಾವು ಮೇಲೆ ಸೂತ್ರಗಳನ್ನು ಏನು ಬಳಸಿದ್ದೇವೆ, ಅದೇ ಸೂತ್ರಗಳನ್ನು ರಿಯಲ್ ಆಗಿ ನಮಗೆ ವೈಯಕ್ತಿಕವಾದಂಥ ಶತ್ರುಗಳು ಕೋರ್ಟ್ ರಂಗದಲ್ಲಿ ನಡೆಯುವಂಥದ್ದು, ಅಲ್ಲಿ ಮೈದಾನದಲ್ಲಾಗ್ತದೆ, ಇಲ್ಲಿ ಕೋರ್ಟಲ್ಲಾಗ್ತದೆ. ಅಲ್ಲಿ ಶಾರೀರಿಕವಾಗ್ತದೆ, ಇಲ್ಲಿ ವಾಚಕವಾಗಿ ಆಗ್ತದೆ. ಕುತಂತ್ರಗಳು ನಡೀತದೆ, ಅಲ್ಲಿ ನಡೀತದೆ, ಇಲ್ಲಿ ನಡೀತದೆ. ಸೊ ಇಲ್ಲಿ ನಾವು ಈ ಸ್ಥಾನದಲ್ಲಿದ್ದು ಇದನ್ನು ನಾವು ನೋಡ್ಬೋದು. ಸೊ ಭಾಳ ಜನ, ಅಯ್ಯೋ ಇನ್ನೂ ಎಷ್ಟು ದಿನ ಚರ ನಡೀತಾ ಇದೆ ಕೋರ್ಟ್ ಕೇಸು, ಹೇಗೆ ನಾನು ವಿಜಯ ಸಾಧಿಸ್ತೀನಾ ಇಲ್ವಾ, ಈ ಥರ ಪ್ರಶ್ನೆಗಳನ್ನು ನೋಡ್ಬೋದು. ಸೊ ಇದಕ್ಕೆ ಬೇರೆ ಸೂತ್ರಗಳು ಇವೆ, ದೈವಜ್ಞವಲ್ಲಭಾದ ಇಲ್ಲ. ಈ ಕೋರ್ಟ್ಗೆ ಸಂಬಂಧಪಟ್ಟ ವಿಚಾರಗಳಿಗೆಲ್ಲ ಕೂಡ ಜಾತಕ ಭಾಗದಲ್ಲಿ ನೋಡ್ತೇವೆ. ಷಷ್ಠಸ್ಥಾನ, ಷಷ್ಠಕಾರಕ, ಷಷ್ಠಾಧಿಪತಿ. ಷಷ್ಠಸ್ಥಾನ ಶತ್ರುಸ್ಥಾನ, ಋಣ ರೋಗ ಶತ್ರು ಅಂತ ಹೇಳಿದ್ವಲ್ಲ, ಶತ್ರುಸ್ಥಾನ. ಕುಜ ಬಂದು ಶತ್ರುಕಾರಕ. ಕುಜ ಮತ್ತು ಶನಿ ಶತ್ರುಕಾರಕರಾಗ್ತಾರೆ. ಸೊ ಅದಕ್ಕೆ ಕೂಡ ಕೆಲವೊಂದು ಸೂತ್ರಗಳು ಹೇಳ್ತಾರೆ. 5 ಅಥವಾ 6ನೇ ಮನೆಯಲ್ಲಿ ದುರುದ್ದೇಶದಿಂದ ಆಕ್ರಮಿಸಿಕೊಂಡರೆ ಒಂದು ನಿಮಿಷ. ಸೊ ಜಾತಕದಲ್ಲಿ ನೋಡುವಾಗ ಕೂಡ ಜನ್ಮ ಲಗ್ನದಿಂದ ಲಗ್ನಾಧಿಪ ಬಲವಾಗಿದ್ದು 6, 8, 12 ಸ್ಥಾನಗಳಲ್ಲಿ ಬಲಹೀನವಾದಂಥ ಗ್ರಹಗಳಿದ್ದರೆ, ಅಥವಾ 6, 8, 12 ಮನೆ ಅಧಿಪತಿಗಳು ಬಲಹೀನವಾಗಿದ್ದರೆ ಶತ್ರು ನಾಶ ಆಗ್ತಾನೆ. ಅಂತಂದರೆ ಏನಂದರೆ, ಜಾತಕದಲ್ಲಿ 6ನೇ ಮನೆ ಅಧಿಪತಿ, 8ನೇ ಮನೆ ಅಧಿಪತಿ, 12ನೇ ಮನೆ ಅಧಿಪತಿ ಇವರೆಲ್ಲ ವೀಕ್ ಇರಬೇಕು. ಸೊ ಅವುಗಳೇನಾಗುತ್ತೆ, ಪಾಪ ಸ್ಥಾನಗಳಾಗ್ತದೆ. ಅವು ಸ್ಟ್ರಾಂಗ್ ಆಗಿತ್ತು ಅಂದ್ಕೊಳ್ಳಿ, ಋಣ ರೋಗ ಶತ್ರುಗಳು ಸ್ಟ್ರಾಂಗ್ ಆಗ್ತದೆ. ಅದೇ 6, 8, 12 ಮನೆಯ ಅಧಿಪತಿಗಳು ವೀಕ್ ಆದ್ರೆ ಅಂದ್ಕೊಳ್ಳಿ, ಅಥವಾ ಅದಕ್ಕೆ ಶುಭ ಗ್ರಹಗಳ ಸಂಬಂಧ ಬಂತು ಅಂತ ಅಂದ್ಕೊಳ್ಳಿ, ಆವಾಗ ನಾವೇ ಜಯಿಸ್ತೀವಿ. ನಾವು ಎಲ್ಲಿ ಹೋದರೂ ನಮಗೆ ಜಯ ಆಗ್ತದೆ. ಯಾಕಂದ್ರೆ ನಮಗೆ ಶತ್ರುಗಳನ್ನು ಜಯಿಸುವಂಥ ಪುಣ್ಯ ನಮ್ಮಲ್ಲಿದೆ. ಅದೇ 6ನೇ ಮನೆ ತುಂಬ ಬಲಿಷ್ಠವಾಗಿದ್ದು 6ನೇ ಮನೆಗೆ ಪಾಪಗ್ರಹಗಳ ಸಂಬಂಧ ಬಂದರೆ ಏನು ಮಾಡಬೇಕು, ಕೋರ್ಟ್ ಕೇಸುಗಳು ಇಂಥದ್ದು ಹೋಗೋ ಕಾಲಕ್ಕೆ ಬೇಡ, ಒಂದೇ ಇದಾಗ್ತದೆ. ನೀವು ಮಧ್ಯದಲ್ಲಿ ಸಂಧಿ ಮಾಡಿಕೊಳ್ಳಿ, ಇಲ್ಲ ಕೇಸನ್ನು ವಾಪಸ್ ಮಾಡಿಕೊಳ್ಳಿ, ಅಟ್ಲೀಸ್ಟ್ ನಿಮಗೆ ಕೋರ್ಟು ಎಕ್ಸ್ಪೆಂಡಿಚರನ್ನು ಉಳಿತದೆ ಅಂತ ಹೇಳ್ಬೋದು. ನಾವು ರಿಯಾಲಿಟಿಯಲ್ಲಿ ಕೂಡ ಕೋರ್ಟಿಗೆ ಸಂಬಂಧಪಟ್ಟ ಕೇಸುಗಳು ಹೇಳೋ ಕಾಲಕ್ಕೆ ಲಗ್ನಕ್ಕೆ ಕಂಪೇರ್ ಮಾಡಿದ್ರೆ 6, 8, 12 ವೀಕ್ ಆಗಿರಬೇಕು. ಅಟ್ಲೀಸ್ಟ್ 6ನೇ ಮನೆ ಅಧಿಪತಿ ವೀಕ್ ಆಗಿರಬೇಕು. ಹೇಗೆ ನೋಡ್ತೀರಾ ನೀವು ವೀಕ್ ಆಗಿದೆ ಅಂತ? ಅಷ್ಟಕ ವರ್ಗದಲ್ಲಿ ನೋಡಿ. ಸರ್ವಾಷ್ಟಕ ವರ್ಗದಲ್ಲಿ ಲಗ್ನಕ್ಕೆ ಎಷ್ಟು ಪಾಯಿಂಟ್ ಬಂದಿದೆ, ಷಷ್ಠ ಸ್ಥಾನಕ್ಕೆ ಎಷ್ಟು ಪಾಯಿಂಟ್ ಬಂದಿದೆ ಅಂತ ನೋಡ್ತೇವೆ. ಲಗ್ನಕ್ಕಿಂತಲೂ 6ನೇ ಮನೆಗೆ ಜಾಸ್ತಿ ಪಾಯಿಂಟ್ಸ್ ಬಂತು ಅಂತ ಅಂದ್ಕೊಳ್ಳಿ, ಶತ್ರುಸ್ಥಾನ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. 6ನೇ ಮನೆಗಿಂತಲೂ ಲಗ್ನಕ್ಕೆ ಹೆಚ್ಚು ಪಾಯಿಂಟ್ಸ್ ಬಂತು ಅಂದ್ಕೊಳ್ಳಿ, ಲಗ್ನ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ನಾವು ಯಾವುದಾದ್ರೂ ಒಂದು ಮಗು ಜನನವಾದಾಗ ಕೂಡ ನೋಡ್ತೇವೆ, ಹುಟ್ಟಿದಾಗ
ಲಗ್ನಕ್ಕೆ 6ನೇ ಮನೆಗೆ ಪಾಯಿಂಟ್ಸ್ ಎಷ್ಟಿದೆ ಅಂತ ನೋಡ್ತೇವೆ. ಯಾಕೆಂದರೆ ಮಗುವಿಗೆ ರೋಗ ಅಟ್ಯಾಕ್ ಆದರೆ ತಟ್ಟುಕೊಳ್ಳೋ ಶಕ್ತಿ ಇದೆಯಾ, ಇಮ್ಯುನಿಟಿ ಪವರನ್ನು ನಾವು ನೋಡ್ತೇವೆ. ಇದೇ ಥರ 6ನೇ ಮನೆಗಿಂತಲೂ ಲಗ್ನ ಸ್ಟ್ರಾಂಗ್ ಆಗಿರಬೇಕು. 6ನೇ ಮನೆಗಿಂತಲೂ ಲಗ್ನ ಸ್ಟ್ರಾಂಗ್ ಆಗಿದ್ದರೆ ರೋಗ ಅಂತಂಬೋದು ಕೂಡ ನಮ್ಮ ಶತ್ರುವೇ. ಸೊ ರೋಗ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಅದೇ 6ನೇ ಮನೆ ಶತ್ರು ಅಂತ ಕೂಡ ನೋಡ್ತೇವೆ, ಅದು ನಮ್ಮನ್ನು ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ. ಋಣ 6ನೇ ಮನೆಗೆ ಬರುತ್ತೆ. 6ನೇ ಮನೆ ಸ್ಟ್ರಾಂಗ್ ಆಯ್ತು ಅಂದ್ಕೊಳ್ಳಿ, ಹೆಚ್ಚು ಸಾಲ ತಗೊಳ್ತಾರೆ. ಸಾಲ ತಗೊಳ್ಳೋದು ಕೂಡ ಒಳ್ಳೆಯದಲ್ಲ, ಹಿಂದಿನ ಜನ್ಮದ ಪಾಪ ಸದೃಶ ಆಗ್ತದೆ. ಸೊ ಲೋನುಗಳು ಬಿಟ್ಬಿಡಿ, ಲೋನುಗಳು ನಾವು ಪೇ ಮಾಡ್ತೀವಿ ಸ್ವಲ್ಪ ಹಿಂದೆ ಮುಂದೆ, ಪರವಾಗಿಲ್ಲ. ಯಾಕೆಂದರೆ ಲೋನ್ ತೊಗೊಳ್ಳೋದೇ ನಾವು ಸರ್ಕಾರದಿಂದ ಸ್ವಲ್ಪ ಸೇಫ್ಟಿಯನ್ನು ಪಡೆಯೋದಕ್ಕೋಸ್ಕರ. ನಮ್ಮ ಹತ್ರ ದುಡ್ಡಿದ್ರೂ ಲೋನ್ ತೊಗೊತೇವೆ, ಅದು ಸಾಲದ ಕೆಳಗೆ ಬರಲ್ಲ. ನಮ್ಮ ಹತ್ರ ಇಲ್ಲದ್ದು ತೊಗೊಂಡ್ರೆ ಲೋನನ್ನು ನಾವು ಇದು ಸಾಲ ಅಂತ ಹೇಳ್ತೇವೆ. ಸೊ ಅದಕ್ಕೆ ಸಾಲ ಮಾಡಬೇಡ ಅಂತ ದಾಸರು ಹೇಳ್ತಾರೆ. ನಮ್ಮ ಅನೇಕ ಋಷಿಮುನಿಗಳು ಕೂಡ ಅದೇ ಹೇಳ್ತಾರೆ, ಸಾಲ ಮಾಡಬಾರದು ಅಂತ ಹೇಳ್ತಾರೆ. ಇಲ್ಲಿ ಈ ಒಂದು ಪ್ರಶ್ನೆ, ಆ ಜಾತಕ ಚಕ್ರದಲ್ಲಿ 6ನೇ ಮನೆ ಸ್ಟ್ರಾಂಗ್ ಆಯಿತು ಅಂದ್ಕೊಳ್ಳಿ, ಶತ್ರು ಮೇಲೆ ನಾವು ಜಯವನ್ನು ಸಾಧಿಸೋದು ತುಂಬ ಕಷ್ಟ ಆಗ್ತದೆ. ಒಂದು ವೇಳೆ ಶುಭಗ್ರಹಗಳ ಸಂಬಂಧ ಬಂದರೆ ಹೇಳಲಾರವೆ, ಇಲ್ಲದ್ರೆ ನಮ್ಮ ಕೈಯಲ್ಲಿ ಜಯಿಸೋಕ್ಕಾಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಆಫೀಸುಗಳಲ್ಲಿ ಕೂಡ ನಾವೇನು ಮಾಡ್ತೇವೆ, ಶತ್ರುಗಳ ಜೊತೆ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತೇವೆ. 6ನೇ ಮನೆ ಸ್ಟ್ರಾಂಗ್ ಆಯ್ತು ಅಂದ್ಕೊಳ್ಳಿ, ಆಫೀಸಲ್ಲಿ ಯಾರನ್ನ ಅವನೇನು ಇದ್ರ ಬಗ್ಗೆ ಕೇಳಲ್ಲ, ಆದರೆ ನೀವು ಸ್ವಲ್ಪ ನಿಮ್ಮ ಕೊಲೀಗ್ಸ್ ಜೊತೆ, ನಿಮ್ಮ ಸಬಾರ್ಡಿನೇಟ್ಸ್ ಜೊತೆ ಕೇರ್ಫುಲ್ ಆಗಿರಿ. ಯಾಕೆಂತಂದರೆ ಆಫೀಸುಗಳಲ್ಲಿ ಏನಾಗ್ತದೆ, ಇಂಡಿವಿಜುವಲ್ ಪರ್ಫಾರ್ಮೆನ್ಸಿಗೋಸ್ಕರ ಒಬ್ಬನ ವರ್ಕನ್ನು ಇನ್ನೊಬ್ಬನ ಮಾಡಿದೆ ಅಂತ ಹೇಳ್ಕೊಳ್ಳೋದು, ಅವನು ಯಾಕೆಂದರೆ ನಾವು ಬಾಸ್ ಹತ್ರ ಒಳ್ಳೇನಾಗಬೇಕಂತ ಅಂದ್ಕೊಳ್ಳಿ, ಇನ್ನೊಬ್ಬನ ಮೇಲೆ ಕೆಟ್ಟದ್ದು ಹೇಳಿ ನಾವು ಬಾಸ್ ಅವ್ರ ಹತ್ರ ಒಳ್ಳೇರಾಗ್ಬಿಡ್ತೀವಿ. ಈ ಥರ ಆಫೀಸುಗಳಲ್ಲಿ, ರಾಜ್ಯದಲ್ಲಿ, ಸರ್ಕಾರದಲ್ಲಿ ಅದು ನಡೀತಾ ಇರುತ್ತೆ. ಅದಕ್ಕೆ ಯಾರ ಜಾತಕದಲ್ಲಾದರೂ 6ನೇ ಮನೆ ತುಂಬ ಸ್ಟ್ರಾಂಗ್ ಆಗಿದೆ, ಅದಕ್ಕೆ ಆ ಲಗ್ನಕ್ಕಿಂತಲೂ ಸ್ಟ್ರಾಂಗ್ ಆಗಿದೆ ಅಂತಂದರೆ ಅವನು ಆರೋಗ್ಯ ವಿಚಾರದಲ್ಲಾಗಲಿ, ಶತ್ರು ವಿಚಾರದಲ್ಲಾಗಲಿ, ಋಣ ವಿಚಾರದಲ್ಲಾಗಲಿ ಕೇರ್ಫುಲ್ ಆಗಿರಬೇಕು. ಸಾಲ ತಗೊಳ್ಳೋ ವಿಚಾರದಲ್ಲಿ ಕೂಡ ತುಂಬ ಕೇರ್ಫುಲ್ ಆಗಿರಬೇಕು. ಯಾರಾದರೂ ನಾನು ನಮ್ಮ ಮನೆ ಲೋನ್ ತೊಗೊಳ್ಬೇಕು ಅನ್ಕೊತಾ ಇದ್ದೀನಿ, ಅವ್ರ ಹತ್ರ ಸಾಲ ಇಸ್ಕೋಬೇಕು ಅನ್ಕೋತಾ ಇದ್ದೀನಿ, ಇಸ್ಕೋಬೋದಾ ಅಂತ ಯಾರು ಕೇಳಲ್ಲ, ಇಸ್ಕೊಳ್ತಾನೆ ಗ್ಯಾರಂಟಿ, ನಮ್ಮ ಮನೇನ ಅದನ್ನೇ ಕನ್ಸಲ್ಟ್ ಮಾಡಲ್ಲ. ಆದರೆ ನಾವು ಹೇಳ್ಬಿಡ್ತೇವೆ, 6ನೇ ಮನೆ ಸ್ಟ್ರಾಂಗ್ ಆಗಿದ್ದರೆ ದಯವಿಟ್ಟು ಸಾಲ ತೊಗೊಳ್ಬೇಡಿ, ಸಾಲ ಯಾರಿಗೂ ಕೊಡಬೇಡಿ ಅಂತ ಹೇಳ್ತೇವೆ. ಅದು ಅವನು ಜನರಲ್, ಅದು ಬೇರೆ ಅವನೇನು ಕೇಳದಿದ್ರೂ ಕೂಡ ಆ ಸಂದರ್ಭದಲ್ಲಿ ಬಂದಾಗ ಆಚಾರ ಹೊತ್ತು ಹೇಳಿದಾರಲ್ಲ, ಸಾಲ ತಗೋಬಾರ್ದು ಅಂತ ಹೇಳಿದಾರಲ್ಲ, ಸೊ ಆಫೀಸಲ್ಲಿ ಎಲ್ಲರ ಜೊತೆ ಕೇರ್ಫುಲ್ ಆಗಿರಬೇಕು ಅಂತ ಹೇಳಿದಾರಲ್ವ ಅಂತ ಅವನು ನೆನಪಿಸ್ಕೊಡ್ತಾನೆ. ಸೊ ತುಂಬ ಟೂ ಮಚ್ ಆಫ್ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳ್ಬೇಡಿ. ಯಾಕೆಂದರೆ ಆಫೀಸಲ್ಲಿ ಕೊಲೀಗ್ಸ್ ಇರ್ತಾನೆ, ತುಂಬ ಒಳ್ಳೆ ಫ್ರೆಂಡೇ, ಹೊರಗೆ ಹೋಗಿ ಚಾಯ್ ಕುಡಿಯೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ, ಕುಡಿತಾನೆ, ಬಾಸ್ ಬಗ್ಗೆ ಒಂದು 10 ಮಾತು ಹೇಳ್ತಾನೆ, ಅವನು ಹಿಂಗೆ ಹಾಗೆ ಅಂತ ಕ್ಲೋಸ್ನೆಸ್ ಅಂತ ಹೇಳ್ತಾನೆ. ಅವನೇನು ಮಾಡ್ತಾನೆ, ಬಾಸ್ ಹತ್ರ ಹೋಗಿ ಹಿಂಗಲ್ಲ ನಿಮ್ಮನ್ನಂದ ಅಂತ ಹೇಳಿ ಅವನು ಬೆನಿಫಿಟನ್ನು ಹೊಡಿತಾನೆ. ಸೊ ಈ ಥರ ಬ್ಯಾಕ್ ಸ್ಟ್ಯಾಬಿಂಗ್ ಅಂತಂಬುದು ಭಾಳ ಇರುತ್ತೆ. ಅದು ಅಲ್ಲೇ ಅಲ್ಲ, ಮನೆಗಳಲ್ಲೂ ಅಷ್ಟೇ. ಮನೆಗಳಲ್ಲೇ ಇಂಟರ್ನಲ್ ಶತ್ರುಗಳಿರ್ತಾರೆ, ಇವ್ರ ವಿಷಯ ಅವ್ರಿಗೆ ಹೇಳೋದು, ಅವ್ರ ವಿಷಯ ಇನ್ನೊಬ್ರಿಗೆ ಹೇಳೋದು, ಇದೆಲ್ಲ ಚಾಡಿಗಳು ಹೇಳೋದು ನಮಗೆ ಗೊತ್ತಿದೆ, ನಮ್ಮ ಸಮಾಜದಲ್ಲಿ ಇದು ಭಾಳ ಜಾಸ್ತಿ. ಸೊ ಅವ್ರು ಹೀಗಂತೆ, ನನಗೆ ಗೊತ್ತಿಲ್ಲ, ಯಾರೋ ಹೇಳಿದ್ರೆ ನಾನು ಹಿಂಗೆ ಹೇಳ್ತಾ ಇದ್ದೀನಿ, ಈ ಥರ ವ್ಯವಹಾರಗಳು ನಮ್ಮಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿರಬೇಕಾಗ್ತದೆ. ಮತ್ತು ಶತ್ರುಸ್ಥಾನಾಧಿಪತಿಗೆ ಶುಭಗ್ರಹ ಸಂಬಂಧ ಬಂದರೆ ಶತ್ರುವಿನ ಜೊತೆ ಮೈತ್ರಿ ಆಗ್ತದೆ. ಅಂದರೆ ನಿಮ್ಮನ್ನು ಯಾರಾದರೂ ಸರಿ ಅಟ್ಯಾಕ್ ಮಾಡಲಿಕ್ಕೆ ಬಂದರೆ ಸಾಕು, ಸೊ ನೀವು ನಿಮ್ಮನ್ನು ಕೋರ್ಟ್ ಕೇಸ್ ಹಾಕ್ತೀನಿ, ನೀನು ಮಾನ ಹರಾಜು ಮಾಡ್ತೀನಿ, ನಿಮಗೆ ತೊಂದರೆ ಕೊಡ್ತೀನಿ ಅಂತ ಯಾರಾದರೂ ಬಂದರೆ ಕೂಡ 6ನೇ ಮನೆಯಲ್ಲಿ ಶುಭಗ್ರಹಗಳೇನಾದರೂ ಇದ್ದರೆ ಅವನು ಕೂಡ ಸ್ನೇಹ ಆಗೋಗ್ಬಿಡ್ತದೆ. ಸೊ ಏನಾದರೂ ಒಂಥರ ಸಂಧಿ ಮಾಡ್ಕೊಂಡ್ಬಿಡ್ತೀವಿ, ಸ್ನೇಹ ಆಗ್ತದೆ. ಅಂದರೆ ಇಲ್ಲ, ಇನ್ನು ಯಾವುದೋ ತೊಂದರೆಯಿಂದ ಬೇಕಾದ್ರೆ ನಿಮ್ಗೆ ಏನು ಬೇಕು ಹೇಳಿ ಕಾಂಪ್ರಮೈಸ್ ಮಾಡಿಕೊಳ್ಳೋದು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋದಾಗ್ತದೆ. 6ನೇ ಮನೆಗೆ ಶುಭಗ್ರಹಗಳಿದ್ದರೆ. ಪಾಪಗ್ರಹಗಳಿದ್ರೆ ಏನಾಗ್ತದೆ, ವಿಪರೀತ ಆಗ್ತದೆ, ಅವನು ನಿಮ್ಮ ಹತ್ರ ಇನ್ನೂ ದೊಡ್ಡ ಶತ್ರು ಆಗ್ತಾನೆ. ಮತ್ತು ಜಾತಕದಲ್ಲಿ ಲಗ್ನಾಧಿಪತಿ ಷಷ್ಠಸ್ಥಾನದಲ್ಲಿದ್ದು ಷಷ್ಠಾಧಿಪತಿನ ಜೊತೆನೇ ನೋಡಲ್ಪಟ್ಟರೆ ಅಥವಾ ಷಷ್ಠಾಧಿಪತಿ ಲಗ್ನದಲ್ಲಿದ್ದರೆ, ಸೊ ಅವನಿಗೆ ಯಾವಾಗೂ ಕೂಡ ಜ್ಞಾತರಿಂದ ಕೂಡ ಹುಟ್ಟಿದವ್ರ ಜೊತೆ ಯಾವಾಗೂ ತೊಂದರೆ ಇರುತ್ತೆ. ಬೇರೆ ಶತ್ರು ಅಲ್ಲ, ಮನೆಯಲ್ಲೇ ಶತ್ರುಗಳು ಶುರುವಾಗ್ತಾರೆ. ಕಸಿನ್ಸ್ ಆಗಲಿ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಿಂದ ಯಾವಾಗೂ ಏನೋ ಒಂದು ಕಿರಿಕಿರಿ. ಆಸ್ತಿ ಇದ್ದರೆ ಇನ್ನು ಹೇಳೋದು ಬೇಕಾಗಿಲ್ಲ, ವರ್ಣನಾತೀತ, ಎಲ್ಲ ಕೋರ್ಟಿಗೆ ಹೋಗಿ ನಿಲ್ತೇವೆ. ಸೊ ಇದು ಜಾತಕವನ್ನು ನೋಡಿ ನಾವು ವಿಶ್ಲೇಷಣೆ ಮಾಡ್ತೇವೆ. ಗುರು, ಶುಕ್ರ ಮತ್ತು ಲಗ್ನಾಧಿಪತಿ ಜಾತಕದಲ್ಲಿ
6ನೇ ಮನೆಗೆ ಸಂಬಂಧ ಬಂದರೆ ಅಥವಾ ಪಾಪಗ್ರಹಗಳನ್ನ ನೋಡಲ್ಪಟ್ರೆ, ಸೊ ಗುರುಗಾಗಲಿ ಶುಕ್ರಗಾಗಲಿ 6ನೇ ಮನೆ ಸಂಬಂಧ ಬಂದಿದ್ದೆಲ್ಲ ಶತ್ರು ಸದೃಶ ಅಂತ ತಿಳ್ಕೊಳ್ಬೇಕು. ಆ ವಿಚಾರಕ್ಕೆ ಶತ್ರು ಅಟ್ಯಾಕ್ ಇರ್ತದೆ. ಆ ವಿಚಾರಕ್ಕೆ ಸಂಬಂಧ ಏನಾದರೂ ಇತ್ತು ಅಂದ್ಕೊಳ್ಳಿ, ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಈಗ 6ನೇ ಮನೆ ಅಧಿಪತಿ 7ನೇ ಮನೆಗಿದ್ದ, 7ನೇ ಮನೆ ಅಧಿಪತಿ 6ನೇ ಮನೆಗಿದ್ದ, ಹೆಂಡತಿ ಜೊತೆನೇ ಗಂಡನ ಜೊತೆನೇ ತುಂಬ ಕೇರ್ಫುಲ್ ಆಗಿರ್ಬೇಕು. ಏನಾಗುತ್ತೆ, ಸ್ವಲ್ಪ ನಾವು ತೊಂದರೆ ಕೊಟ್ಟರೆ ಅಂದ್ಕೊಳ್ಳಿ ನಮಗೆ ಶತ್ರು ಆಗಿಬಿಡ್ತಾರೆ. ಮಕ್ಕಳ ವಿಚಾರವೂ ಅಷ್ಟೇ, 6ನೇ ಮನೆಗೆ ಸಂಬಂಧ ಬಂತು ಅಂತಂದರೆ ಶತ್ರುವಿನಂತೆ. ಅಂದರೆ ಹಿಂದಿನ ಜನ್ಮದಲ್ಲಿ ನಾವೇನೋ ಪಾಪ ಮಾಡಿದ್ದೀವಿ, ಆ ಪಾಪ ಅಬಲವಾಗಿ ಇಂಥ ಶತ್ರುವಿನ ಜೊತೆ ನಾವು ಫೇಸ್ ಮಾಡಬೇಕಾದ ಅಗತ್ಯ ಆಗ್ತದೆ ಅಂತ ಅರ್ಥ. ಲಗ್ನಾಧಿಪತಿ ಬಲಿಷ್ಠನಾಗಿ ಚಂದ್ರ ಷಷ್ಠ ಸ್ಥಾನದಲ್ಲಿದ್ದರೆ, ಗುರುಗ್ರಹ ಕೇಂದ್ರ ಅಥವಾ ತ್ರಿಕೋಣ ಸ್ಥಾನದಲ್ಲಿದ್ದರೆ ಜಾತಕಸ್ಥ ಜ್ಞಾತರ ಜೊತೆ ಸಹಜೀವನ ಮಾಡ್ತಾನೆ. ಸೊ ಕಂಬೈನ್ಡ್ ಫ್ಯಾಮಿಲಿ, ಸೊ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅವರೇ ಶತ್ರುಗಳು, ಬಟ್ ಅವ್ರ ಜೊತೆನೇ ಇರಬೇಕಾಗ್ತದೆ. ಸೊ ನಾವು ನಮ್ಮ ಬಂಧು ಬಳಗ ಎಂದು ಶತ್ರುವಾಗ್ತದೆ, ಬಟ್ ಅವ್ರ ಜೊತೆನೇ ಕೆಲಸ ಮಾಡಬೇಕಾಗ್ತದೆ. ಸೊ ಇಲ್ಲಿ ಇದನ್ನು ನೋಡ್ಕೊಳ್ಬೇಕು. ಭಾಗ್ಯಾಧಿಪತಿ ನವಮಾಧಿಪತಿ ಷಷ್ಠ ಸಂಬಂಧ ಬಂದು ಶನಿ ಕುಜ ಜೊತೆ ಇದ್ದರೆ ಚೋರಾಗ್ನಿ ಪೀಡಿತರಾಗ್ತಾರೆ. ಸೊ ಚೋರ ಭಯ, ಅಗ್ನಿ ಭಯ, ರಾಜನ ಭಯ ಇದೆಲ್ಲ ಇರ್ತದೆ. 6ನೇ ಮನೆಯನ್ನು ಪ್ರತ್ಯೇಕವಾಗಿ ವಿಶ್ಲೇಷಣೆ ಮಾಡಬೇಕಾದ್ರೆ ನಾವು ಆರೋಗ್ಯ ವಿಚಾರದಲ್ಲೇ ವಿಶ್ಲೇಷಣೆ ಮಾಡ್ತೇವೆ, ಅಥವಾ ಕೋರ್ಟ್ ಕೇಸುಗಳಿಗೆ ಸಂಬಂಧಪಟ್ಟ ವಿಚಾರ ಮಾಡ್ತೇವೆ. ಓವರ್ ಆಲ್ ಕಾಮನ್ ರೂಲ್, ಯಾರು ಏನೇ ಪ್ರಶ್ನೆ ಕೇಳೋದು, ಕಾಮನ್ ರೂಲ್ ಏನಂತಂದರೆ 6ನೇ ಮನೆ ಲಗ್ನಕ್ಕಿಂತಲೂ ವೀಕ್ ಆಗಿರಬೇಕು. 6ನೇ ಮನೆಗೆ ಶುಭ ಗ್ರಹಗಳ ಸಂಬಂಧ ಬರಬೇಕು. ಬಂದರೆ ರೋಗ ಆಗಲಿ ಶತ್ರುವಾಗಲಿ ನಿಮಗೇನು ತೊಂದರೆ ಕೊಡೋದಿಲ್ಲ, ನೀವೇ ಜಯವನ್ನು ಸಾಧಿಸ್ತೀರಾ. ಅದೇ ಆ ಲಗ್ನಕ್ಕಿಂತಲೂ 6ನೇ ಮನೆ ಸ್ಟ್ರಾಂಗ್ ಆಯ್ತು ಅಂದ್ಕೊಳ್ಳಿ, ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಅದು ಪ್ರಯತ್ನ ಮಾಡ್ತಾನೇ ಇರುತ್ತೆ. ಸೊ ನೀವು ಫೇಸ್ ಮಾಡಲಿಕ್ಕೆ ರೆಡಿ ಇರಬೇಕಾಗ್ತದೆ. ಪ್ಲಸ್ ರೆಡಿ ಇರಬೇಕು ಅಂತಲ್ಲ, ಕೇರ್ಫುಲ್ ಆಗಿರಬೇಕಾಗ್ತದೆ. ಕೇರ್ಫುಲ್ ಆಗಿರೋದು ತಪ್ಪೇನೂ ಅಲ್ಲ. ಸೊ ಇದು ಸಂಕ್ಷಿಪ್ತವಾಗಿ ಸಾಮಾನ್ಯವಾಗಿ ಹೇಳ್ತೇವೆ. ಇದರ ಸೂತ್ರಗಳು ಬೇರೆ ಗ್ರಂಥಗಳಲ್ಲಿ ಬಹಳ ಇದೆ. 6ನೇ ಮನೆಗೆ ಸಂಬಂಧಪಟ್ಟ ಜಾತಕದಲ್ಲಿ ಏನು ಹೇಳುತ್ತೆ ಅಂತಂಬೋದು ಬೇರೆ ಗ್ರಂಥಗಳಿದೆ. ನೀವು ಪ್ರಶ್ನೆಯಲ್ಲಿ ಮಾತ್ರ ನೋಡಬೇಕಾದ್ರೆ, ಕೋರ್ಟ್ ಕೇಸುಗಳು ಇಂಥದ್ದು ನೋಡಬೇಕಾದ್ರೆ ಫಸ್ಟ್ ಜಾತಕವನ್ನು ನೋಡಿ ಮತ್ತೆ ಪ್ರಶ್ನೆಯನ್ನು ನೋಡಿ, ಡೈರೆಕ್ಟಾಗಿ ಪ್ರಶ್ನೆಯನ್ನು ನೋಡ್ಲಿಕ್ಕೆ ಹೋಗಬೇಡಿ. ಇಲ್ಲಾಂದರೆ ನಾನು ಕೋರ್ಟಿಗೆ ಹೋಗ್ತಾ ಇದ್ದೀನಿ ಆಚಾರ್ಯ ಇವತ್ತೇನು ಬರ್ಬೋದು ಅಂತಂದರೆ ನಮಗೆ ಪ್ರಶ್ನೆಚಕ್ರ ಸೂಚನೆ ಮಾಡ್ತದೆ. ಆ ಪ್ರಶ್ನೆ ಆ ಸಮಯದಲ್ಲಿ ಲಗ್ನದಲ್ಲಿದ್ದು ಲಗ್ನ ಸ್ಥಿರ ಲಗ್ನ ಆಗಿ 4ನೇ ಮನೆಗೆ ಶುಭ ಗ್ರಹಗಳ ಸಂಬಂಧ ಬಂದರೆ, 5, 6ನೇ ಮನೆಗೆ ಪಾಪಗ್ರಹಗಳಿದ್ದರೆ ನಿಮ್ಮ ಕಡೆನೇ ಆಗ್ತದೆ ಅಂತ ಹೇಳ್ಬೋದು. ಬಟ್ ಕೋರ್ಟ್ ಕೇಸ್ ಎಂಬುದು ಇಟ್ಸ್ ಲಾಂಗ್ ಪ್ರಾಸೆಸ್, ತುಂಬ ಟೈಮ್ ತೊಗೊಳುತ್ತೆ. ಅದು ವಾಂಟೆಡ್ಲಿ ಅವ್ರೇನು ನಮ್ಮದೇ ಆಗುತ್ತೆ, ಆದರೂ ರಿಸಲ್ಟ್ ಕೊಡೋದಿಲ್ಲ ಅವರು. ಸ್ವಲ್ಪ ಎಲ್ಲರೂ ಅವರು ಪಾಪ ಅವರ ವೃತ್ತಿ ಅದಲ್ವಾ. ಸೊ ಹಾಗಾಗಿ ಕೋರ್ಟ್ ಕೇಸುಗಳಿಗೆ ಸಂಬಂಧಪಟ್ಟ ವಿಚಾರಗಳಿಗೆ ಬಂದಾಗ ಲಗ್ನವನ್ನು ನೋಡಬೇಕು. 6ನೇ ಮನೆ ಯಾವಾಗ ಸ್ಟ್ರಾಂಗ್ ಆಗಿರುತ್ತೋ ಕೋರ್ಟ್ ಕೇಸುಗಳಿಗೆ ಸಂಬಂಧಪಟ್ಟದ್ದು ನಾವು ಕಾಂಪ್ರಮೈಸ್ ಆಗಲಿಕ್ಕೆ ಹೆಚ್ಚು ಪ್ರಯತ್ನ ಮಾಡಬೇಕು. ಇಲ್ಲದ್ರೆ ಇಲ್ಲ ನಾವ್ಯಾಕೆ ಕಾಂಪ್ರಮೈಸ್ ಆಗಬೇಕು ಅಂತ ನಾವು ಈಗೋ ಪ್ರಾಬ್ಲಮ್ಸಿಗೆ ಹೋದರೆ ತೊಂದರೆ ಆಗೋದು ನಮಗೆ ಜಾಸ್ತಿ. ನಾವೇನೋ ಜಯವನ್ನು ಸಾಧಿಸ್ತೇವೆ, ಎಲ್ಲ ಹೋಗ್ತದೆ, ನಾವು ಎಲ್ಲವನ್ನು ಕಳ್ಕೋಬೇಕಾಗ್ತದೆ. ಆಪರೇಷನ್ ಸಕ್ಸಸ್, ಪೇಷಂಟ್ ಡೈಡ್, ಆ ಥರ ಇರುತ್ತೆ. ಕೋರ್ಟಲ್ ಕೇಸ್ ನಮ್ಮದೇ ಜಯ, ಆದರೂ ಎಲ್ಲ ಹೋಯ್ತಲ್ವ ಆ ಕೋರ್ಟ್ಗಳಿಗೆ, ಆ ಲಾಯರ್ಸ್ಗೆ. ಈಗ ಮದುವೆ ಮಾಡಿಕೊಳ್ತಾರೆ ನೋಡಿ, ಮದುವೆ ಮಾಡಿಕೊಂಡು ಡಿವರ್ಸ್ಗೆ ಹೋಗ್ತಾರೆ. ಡಿವರ್ಸ್ಗೆ ಹೋದರೆ ಕಾಂಪ್ರಮೈಸ್ ಬಂದಾಗ ಎಷ್ಟು ಖರ್ಚು. ಇವನೇನಾದರೂ ಒಂದು IT ಜಾಬ್ ಏನಾದರೂ ಇತ್ತು ಅಂದ್ಕೊಳ್ಳಿ, ಆಯಿತು, ಅವನ ಒಂದು 60 ಲಕ್ಷ 70 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ಅವನು ಅಮೆರಿಕದಲ್ಲಿದ್ದರೆ ಇನ್ನೂ ಜಾಸ್ತಿ, ತುಂಬ ಜಾಸ್ತಿ ಕೇಳ್ತಾರೆ. ಸೊ ಸಕ್ಸಸ್ ಅವು ಬಿಡಿಸ್ಕೊಂಡ್ರಿ, ಬಟ್ ಎಷ್ಟು ನಷ್ಟ ಆಯಿತು, ಕಾಲ ಏನಾಯಿತು, ಮನಸ್ಸು ಆ 1 ವರ್ಷ 2 ವರ್ಷದ ಕಾಲ ನೆಮ್ಮದಿ ಏನಾಯಿತು. ಅದಕ್ಕೆ 6ನೇ ಮನೆಗೆ ಪಾಪಗ್ರಹಗಳಿದ್ದರೆ, 6ನೇ ಮನೆ ಬಲಿಷ್ಠವಾದರೆ ಎಲ್ಲ ವಿಚಾರಗಳಲ್ಲಿ ಜಾಗೃತೆ ಇರಬೇಕು. ಯಾಕೆಂದರೆ ಹಿಂದಿನ ಜನ್ಮದ ಪಾಪ ಜಾಸ್ತಿ ಇದೆ, ಪುಣ್ಯ ಕಡಿಮೆ ಇದೆ. ಪಾಪ ಜಾಸ್ತಿ ಇದ್ದಾಗ ದುಃಖವೂ ಜಾಸ್ತಿ ಆಗ್ತದೆ. ಸೊ ಈ ವಿಚಾರದಲ್ಲಿ ಬಹಳ ಎಚ್ಚರ ವಹಿಸಬೇಕು. ಸೊ ಇದಕ್ಕೆ ಸ್ಪೆಸಿಫಿಕ್ ಆಗಿ ನಾವು ಅಡ್ವಾನ್ಸ್ಡ್ ಕ್ಲಾಸಲ್ಲಿ ಈ ದೈವಜ್ಞವಲ್ಲಭ ಅಂದರೆ ಡೆಡಿಕೇಟೆಡ್ ಶ್ಲೋಕಪೂರ್ವಕವಾಗಿ ನಾವು ಹೇಳ್ತಾ ಇದ್ದೇವೆ. ಈ ದೈವಜ್ಞವಲ್ಲಭ ಆದ ಮೇಲೆ ಒಂದು ಕೆಲವಿನ ಟಾಪಿಕ್ಸ್ ತಗೊಳ್ಳೋಣ. ಆ ಟಾಪಿಕ್ಸ್ ಹಿಡಿದು ವಿವಾಹ ಆಗಲಿ ಉದ್ಯೋಗ ಆಗಲಿ ಎಲ್ಲ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ, ಬೃಹತ್ ಜಾತಕದಲ್ಲಿ ಏನಿದೆ, ಬೃಹತ್ ಪರಾಶರ ಶಾಸ್ತ್ರದಲ್ಲಿ ಏನಿದೆ, ಸಾರಾವಳಿ, ಸರ್ವಾರ್ಥ ಚಿಂತಾಮಣಿ, ಉತ್ತರ ಕಾಲಾಮೃತ, ಇಂಥದ್ರೆಲ್ಲ ಏನು ಹೇಳಿದ್ದಾರೆ. ಸೊ ವೆಲ್ ನೋನ್ ಪರ್ಸನ್ಸ್ ಒಪಿನಿಯನ್ ಏನು, ಪ್ರೆಸೆಂಟ್ ಜನ್ರೇಷನ್ ಪ್ರಾಕ್ಟಿಕಲಾಗಿ ಹಿಂಗೆ ವರ್ಕ್ ಆಗ್ತಾ ಇದೆ, ಇದನ್ನು ಕೂಡ ನಾವು ನೋಡೋಣ. ಸೊ ಇದು ಸಿಸ್ಟಮ್ಯಾಟಿಕ್ ಆಗಿ ದೈವಜ್ಞ ವಲ್ಲಭ ಹೋಗ್ತದೆ.
ಬಟ್ ಇದರ ವಿಚಾರಗಳು ನಮ್ಮ ಲೌಕಿಕ ವಿಷಯದಲ್ಲಿ ಕೂಡ ನಾವು ಅನ್ವಯ ಮಾಡಿಕೊಂಡಾಗ ನಮಗೆ ಉತ್ತರ ಬರುತ್ತೆ. ಭಾಳಷ್ಟು ವಿಷಯ ಈ ಕಾಲಕ್ಕೆ ಇರೋದಿಲ್ಲ, ಬಟ್ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ನಮಗೆ ಯಾವುದು ಉಪಯೋಗವೋ ಅದನ್ನು ಮಾತ್ರ ಇಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಉಳಿದದ್ದು ಬಿಟ್ಬಿಡಿ. ಸೊ ಈಗ ರಾಜ್ಯ ಇದೆಲ್ಲ ಕೂಡ ಇಂಡಿವಿಜುವಲ್ ಏನು ಬೇಕಾಗಿಲ್ಲ, ಕೋರ್ಟ್ ಕೇಸುಗಳಿಗೆ ಸಂಬಂಧಪಟ್ಟ ಎಷ್ಟು ಅನ್ವಯ ಆಗುತ್ತೋ ಅಷ್ಟು ಇಟ್ಟುಕೊಂಡು ಉಳಿದದ್ದು ಬಿಟ್ಬಿಡೋದು, ಇಗ್ನೋರ್ ಮಾಡಿಬಿಡಿ. ಸೊ ಇದು ಇವತ್ತಿನ ಪಾಠ. ಮತ್ತು ಮುಂದಿನ ವಾರ ಇನ್ನೂ ಮುಖ್ಯವಾದ ವಿಷಯ ವಿದೇಶಯಾನ. ಸೊ ವಿದೇಶಕ್ಕೆ ಹೋಗೋದು ಅಥವಾ ವಿದೇಶದಿಂದ ಬರೋದು, ಯಾವಾಗ ಹೋಗ್ತಾನೆ ಯಾವಾಗ ಬರ್ತಾನೆ, ಈ ವಿಚಾರಗಳೆಲ್ಲ ಕೂಡ ಇವತ್ತಿನ ಕಾಲಕ್ಕೆ ತುಂಬ ಮುಖ್ಯವಾದ ವಿಚಾರ. ಹಿಂದಿನ ಕಾಲ ಕೂಡ ಪರದೇಶಕ್ಕೆ ಹೋದನು ಬರ್ತಾನ ಇಲ್ವಂತ ಪ್ರಶ್ನೆ ಕೇಳ್ತಿದ್ರು, ಅದು ಇವತ್ತಿನ ಕಾಲ ಕೂಡ ಇದೆ. ಅದು 6ನೇ ಅಧ್ಯಾಯ ಬರುವಂಥ ಶುಕ್ರವಾರ ದಿನ ನಾವು ಮುಂದುವರಿಸೋಣ. ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.